ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಇದೇ ಆಗಸ್ಟ್ 11ರಿಂದ 18ನೆಯ ತಾರೀಕಿನವರೆಗೆ ಕಾಲಗರ್ಭದಲ್ಲಿ ಯಾವೆಲ್ಲ ರಾಶಿಗೆ ಸಿಹಿ ಕಾದಿದೆ, ಯಾವೆಲ್ಲ ರಾಶಿಗೆ ಕಹಿ ಇದೆ, ಆ ಕಹಿಯನ್ನು ರೆಮಿಡಿಯ ರೂಪದಲ್ಲಿ ನಾವು ಹೇಗೆ ಪರಿವರ್ತನೆ ಮಾಡ್ಕೋಬೋದು ಎನ್ನುವುದರ ರಹಸ್ಯ ಸಂಚಿಕೆಯೇ ಈ ವಾರ ಭವಿಷ್ಯ. ವೀಕ್ಷಕರೇ, ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೂ ಕೂಡ ಮರಿಬೇಡಿ. ಈ ವಿಡಿಯೋ ಕೆಳಗಡೆ ನೋಡಿ ವೀಕ್ಷಕರೇ, ಜಾಯಿನ್ ಎನ್ನುವ ಬಟನ್ ಕಾಣ್ತಾ ಇದೆ ಅಲ್ವಾ? ಆ ಜಾಯಿನ್ ಎನ್ನುವ ಬಟನನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ನಿಮಗೋಸ್ಕರ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ರಾಶಿ ಭವಿಷ್ಯ, ಪಾಡ್ಕಾಸ್ಟ್, ನೇರ ಪ್ರಸಾರ ಹಾಗೂ ಇನ್ನುಳಿದ ಅತಿ ರಹಸ್ಯ ಕುತೂಹಲಕಾರಿ ಸಂಚಿಕೆಗಳು ನಿಮಗೋಸ್ಕರ ಕಾದಿರುತ್ತೆ. ವೀಕ್ಷಕರೇ, ಇನ್ನೂ ಒಂದೆರಡು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ಅದನ್ನು ಮಾಡಿ ನಾವು ಮೇಷರಾಶಿಯಿಂದ ಈ ವಾರ ಭವಿಷ್ಯ ಹೇಗಿದೆ ನೋಡೋದಕ್ಕೆ ಶುರು ಮಾಡೋಣ. ನೀವೇನಾದರೂ ನನ್ನೊಟ್ಟಿಗೆ ದೂರವಾಣಿಯಲ್ಲಿ ನೇರವಾಗಿ ಮಾತಾಡಬೇಕಾ? ಖಂಡಿತವಾಗಿಯೂ ಮಾತಾಡಬಹುದು. ದೂರವಾಣಿಯಲ್ಲಿ ನನ್ನೊಟ್ಟಿಗೆ ಮಾತಾಡೋದಲ್ಲದೆ ನೀವು ನನ್ನೊಂದಿಗೆ ನಿಮ್ಮ ಜಾತಕವನ್ನು ದಶೆ ಭುಕ್ತಿ ಪ್ರಕಾರ ಪರಿಶೀಲನೆ ಮಾಡಿಸ್ಕೋಬೋದು. ಈಗಾಗಲೇ ವೀಕ್ಷಕರೇ ಲಕ್ಷಾಂತರ ಜನ ನನ್ನೊಟ್ಟಿಗೆ ಫೋನ್ನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ದಶೆ ಭುಕ್ತಿ ಪ್ರಕಾರ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಒಳ್ಳೆಯ ಒಂದು ರೆಮಿಡಿಯನ್ನು ಕೊಡ್ತೀನಿ, ಅದರ ಪ್ರಕಾರ ಸಾಕಷ್ಟು ಆರ್ಥಿಕವಾಗಿ ಚೇತರಿಕೆ ಕಂಡಿದ್ದಾರೆ, ಮದುವೆ ಸೆಟ್ ಆಗಿದೆ, ನೌಕರಿ ಸಿಕ್ಕಿದೆ, ಸಂತಾನ ಪ್ರಾಪ್ತಿಯಾಗಿದೆ, ಮಕ್ಕಳ ಮಾತು ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಅದ್ಭುತವಾದಂಥ ಏಳಿಗೆಯನ್ನು ಕಂಡಿದ್ದಾರೆ. ನೀವು ನನ್ನೊಟ್ಟಿಗೆ ಅಂದರೆ ಸುಧೀಂದ್ರ ದೇಶಪಾಂಡೆ ಗುರೂಜಿ ಜೊತೆ ನೇರವಾಗಿ ದೂರವಾಣಿಯಲ್ಲಿ ಮಾತಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಗುರೂಜಿ ಜೊತೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಅಂತ ಹೇಳಿದರೆ ನಮ್ಮ ತಂಡ ನಿಮ್ಮನ್ನು ಗ್ಯಾರಂಟಿ ನನ್ನೊಂದಿಗೆ ಸಂಪರ್ಕಿಸುತ್ತೆ. ಅದೇ ರೀತಿ ವೀಕ್ಷಕರೇ, ನೀವೇನಾದರೂ ವಾಸ್ತು ವಿಸಿಟ್ಗೆ ನನ್ನನ್ನು ನಿಮ್ಮ ಮನೆಗೆ ಅಂದರೆ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಪ್ಲೇಸಸ್, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಈ ರೀತಿಯಾಗಿ ರೆಸಿಡೆನ್ಷಿಯಲ್ ಆ್ಯಸ್ ವೆಲ್ ಆಸ್ ಕಮರ್ಷಿಯಲ್ ಈ ಸ್ಥಳಗಳಿಗೆ ನೀವು ನನ್ನನ್ನು ಕರೆಸಬೇಕು ಅಂತಂದರೆ ನೋಡಿ, ಸ್ಕ್ರೀನ್ ಮೇಲೆ ಒಂದು ದೂರವಾಣಿ ನಂಬರ್ ಕಾಣ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಅಂದರೆ ನಮ್ಮ ತಂಡ ಅದನ್ನು ಪರಿಶೀಲನೆ ಮಾಡಿ ನನ್ನ ವಾಸ್ತು ದಿನಾಂಕವನ್ನು, ವಿಸಿಟ್ ದಿನಾಂಕವನ್ನು ನಿಮಗೆ ತಿಳಿಸುತ್ತೆ. ಡೆಫಿನೆಟ್ಲಿ ನಾನು ನಿಮ್ಮ ಮನೆಗೆ ಸ್ಥಳಕ್ಕೆ ಬರ್ತೀನಿ, ವಾಸ್ತು ಪರಿಶೀಲನೆ ಮಾಡ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ತುಂಬ ಸಿಂಪಲ್ ಆದಂತಹ, ಆದರೆ ನೋಡೋದಕ್ಕೆ ಸಿಂಪಲ್ ಆಗಿರುತ್ತೆ, ಅದರ ಪರಿಣಾಮ ಮಾತ್ರ ಅದ್ಭುತವಾಗಿರುತ್ತೆ, ವಾಸ್ತುವನ್ನು ಸ್ಟ್ರಾಂಗ್ ಮಾಡುತ್ತೆ. ಅಂತಹ ವಸ್ತುವನ್ನು ಕೊಡ್ತೀನಿ. ವಾಸ್ತು ವಿಸಿಟ್ಗೆ ರಿಕ್ವೆಸ್ಟ್ ಹಾಕೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮರಿಬೇಡಿ. ವೀಕ್ಷಕರೇ, ಇನ್ನೂ ತುಂಬ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳಿದೆ. ತಡ ಮಾಡದೆ ಮೊದಲನೆಯ ರಾಶಿಯನ್ನು ಆರಂಭ ಮಾಡೋಣವಾ ವೀಕ್ಷಕರೇ? ಮೊದಲನೆಯ ರಾಶಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿ ಮೇಷರಾಶಿ. ನೋಡಿ, ಇದೇ ಆಗಸ್ಟ್ 11ನೆಯ ತಾರೀಕಿನಿಂದ 18ನೆಯ ತಾರೀಕಿನವರೆಗೆ ಗ್ರಹಗತಿಗಳ ಸಂಚಾರವನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ನೋಡಿ, ಈಗ ಶ್ರಾವಣ ಮಾಸ ನಡೀತಾ ಇದೆ, ಹಬ್ಬಗಳ ಸಾಲು. ನೋಡಿ, ವಿಶೇಷವಾಗಿ ಈಗ ಇನ್ನೇನು 15ನೇ ತಾರೀಕಿಗೆ ಕೃಷ್ಣ ಜನ್ಮಾಷ್ಟಮಿ ಇದೆ, ಮತ್ತು ವಿಶೇಷವಾಗಿ ಗಣೇಶ ಚತುರ್ಥಿ ಕೂಡ ಈ ತಿಂಗಳ ಕೊನೆಗೆ ಬರ್ತಾ ಇದೆ. ಅದ್ಭುತವಾದಂತಹ ಮುಂದೆ ನವರಾತ್ರಿ ಇರ್ಬೋದು, ದಸರಾ, ದೀಪಾವಳಿ ಹಬ್ಬಗಳ ಸಾಲೆ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಒಂದೇನು ನಾವು ಪರಿವರ್ತನೆ ನೋಡಬೇಕಾಗತ್ತೆ ಗ್ರಹಗಳ ಸಂಚಾರದಿಂದ ಅಂದರೆ, ಸೂರ್ಯ ಸಿಂಹರಾಶಿಗೆ 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ವಾರ ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ವರ್ಕ್ ಮೇಲೆ ತುಂಬ ಫೋಕಸ್ ಬರುತ್ತೆ. ಯಾರು ಏನೇ ಹೇಳಿದರೂ ಕೂಡ ನಾನು ಈ ಕೆಲಸವನ್ನು ಮಾಡಿ ಗೆದ್ದೇ ತೀರ್ತೀನಿ ಅನ್ನುವಂತಹ ಒಂದು ಹಠ ಛಲ ಬರುತ್ತೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಮಾತಿನಲ್ಲಿ, ಕಮ್ಯುನಿಕೇಷನಲ್ಲಿ ವ್ಯತ್ಯಾಸ ಆಗಿ
ನೆರೆಹೊರೆಯವರ ಹತ್ರ ಜಗಳ ಇರ್ಬೋದು, ಆ ಆಫೀಸ್ ಕಚೇರಿಯಲ್ಲಿ ಜಗಳ ಇರಬಹುದು, ಗಂಡ ಹೆಂಡತಿ ಜೊತೆಗೆ ಜಗಳ, ಈ ರೀತಿಯಾದಂತಹ ಸಂಬಂಧಗಳಲ್ಲಿ ಮತ್ತು ವ್ಯಾವಹಾರಿಕ ಸಂಬಂಧ ಇರಬಹುದು ಅಥವಾ ನೆರೆಹೊರೆಯವರು ಇರ್ಬೋದು, ಆಫೀಸ್ ಅವರು ಇರ್ಬೋದು, ಈ ರೀತಿಯಾಗಿ ಜಗಳ ಅನ್ನುವ ಸೂಚನೆಯನ್ನು ತೋರಿಸ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯಾಗಿ ಮೇಷರಾಶಿಯವರು ಈ ವಾರ ಆರ್ಗ್ಯುಮೆಂಟ್ಗಳನ್ನು ಮಾಡ್ಕೋಬೇಡಿ. ಎಲ್ಲಿ ನಿಮಗೆ ಆರ್ಗ್ಯುಮೆಂಟ್ ಅಂತ ತೋರಿಸುತ್ತೆ, ಎಲ್ಲಿ ವಾದ ವಿವಾದ ಅಂತ ತೋರಿಸುತ್ತೆ, ದಯಮಾಡಿ ಅಲ್ಲಿಂದ ಹೊರಡುವ ಪ್ರಯತ್ನ ಮಾಡಿ. ಯಾಕೆಂದರೆ ವ್ಯರ್ಥ ವಾದ ವಿವಾದದಿಂದ ನಿಮಗೇನೂ ಆಗೋದಿಲ್ಲ, ಅದರಿಂದ ಯಾವ ಫಲವೂ ಬರೋದಿಲ್ಲ, ಅದು ತಪ್ಪು. ಹಾಗಾಗಿ ಮೇಷರಾಶಿಯವರು ಇದನ್ನು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಶುಕ್ರ ಒಂದು ಕರ್ಕದಲ್ಲಿ 4ನೇ ಮನೆಯಲ್ಲಿ ಒಂದು ಸಂಚಾರ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆಗೆ ಈ ವಾರ ಒಂದು ಸಂತೋಷದ ಸಮಾಚಾರ ಬರಲಿಕ್ಕಿದೆ, ಗುಡ್ ನ್ಯೂಸ್. ಶುಕ್ರ ಲ್ಯಾವಿಷನ್ನು ಸೂಚನೆ ಮಾಡುತ್ತೆ. ಮನೆಯ ರಿನೋವೇಷನ್ ಮಾಡಿಸೋದಾಗಲಿ, ಹಳೆಯ ಸೋಫಾವನ್ನು ಕೊಟ್ಟು ಹೊಸ ಸೋಫಾವನ್ನು ತರೋದಾಗಲಿ, ಅಥವಾ ಹಳೆಯ ಟಿ ವಿ ಆಗಿದೆ ನಾವು ಹೊಸ ಟಿ ವಿ ತೊಗೋತೀವಿ ಅಂತ ಹೇಳಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂಥ ಟಿ ವಿ ಕೊಳ್ಳೋದಾಗಲಿ, ಅಥವಾ ಟೂ ವೀಲರ್ ತುಂಬ ವರ್ಷದಿಂದ ಯೂಸ್ ಮಾಡಿದ್ದೀನಿ ನಾನು ಹೊಸ ಒಂದು ಟೂ ವೀಲರ್ನ ಬುಕ್ ಮಾಡ್ಕೋತೀನಿ ಅನ್ನುವಂಥದ್ದಾಗಲಿ, ಹೀಗೆ ಒಂದು ಅಪ್ಗ್ರೇಡ್ ಟೆಕ್ನಾಲಜಿಗೆ ನಿಮ್ಮನ್ನು ನೀವು ಒಗ್ಗಿಕೊಳ್ಳುವಂತಹ ಒಂದು ಸನ್ನಿವೇಶ ಕಾಣಿಸ್ತಾ ಇದೆ. ಇದು ಒಳ್ಳೆಯದು ಅಂತಲೂ ಹೇಳ್ಬೋದು. ಆದರೆ ಇದರ ಹಿಂದೆ ಒಂದು ರಹಸ್ಯ ಅಡಗಿದೆ ವೀಕ್ಷಕರೇ. ಅದೇನಪ್ಪ ಅಂತಂದರೆ, ಇಲ್ಲಿ ಶುಕ್ರ ನೋಡಿ, ಶುಕ್ರ ಯಾವಾಗಲೂ ಲ್ಯಾವಿಶ್ ಗ್ರಹ, ಯಾವಾಗಲೂ ಅದ್ಧೂರಿತನವನ್ನು ಇಷ್ಟಪಡುವಂತಹ ಮತ್ತು ನಿಮಗೆ ಅದ್ಧೂರಿಯನ್ನು ಕೊಡುವಂತಹ ಗ್ರಹ. ಒಳ್ಳೊಳ್ಳೆ ಬಟ್ಟೆ, ಒಳ್ಳೆ ಊಟ, ಪರ್ಫ್ಯೂಮು, ಸೆಂಟು, ಒಂದು ರೀತಿಯಾದಂತಹ ಒಂದು ನಮ್ಮ ಲುಕ್ ಆ್ಯಂಡ್ ಫೀಲ್ ಹೇಗಿರುತ್ತೆ ಪ್ರೆಸೆನ್ಸ್, ಅದಕ್ಕೆ ಒಂದು ಆದ್ಯತೆ ಕೊಡುವಂಥ ಗ್ರಹ. ಹಾಗಾಗಿ ಅದು ನಿಮಗೆ ಒಳಿತನ್ನು ಕೂಡ ತರ್ತಾ ಇದೆ, ಅದರ ಹಿಂದೆ ಖರ್ಚು ಕೂಡ ತರ್ತಾ ಇದೆ. ಹಾಗಾಗಿ ಆ ಖರ್ಚುಗಳ ಮೇಲೆ ನಿಗಾ ಇಡುವಂಥದ್ದು ಮಾಡ್ಕೊಳ್ಳಿ. ಏನೋ ಸಾಕಷ್ಟು ಹಣ ಬಂದ್ಬಿಡ್ತು, ನಾವು ರಿನೋವೇಷನ್ ಮಾಡಿಸಿದ್ವಿ, ಮತ್ತೊಂದು ಮಾಡಿಸಿದ್ವಿ ಅನ್ನೋಷ್ಟರಲ್ಲಿ ಖರ್ಚಿಗೆ ಅದು ಹಿಂದೆ ಡಬಲ್ ಖರ್ಚಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಗುರುಗ್ರಹದ ಸಂಚಾರವನ್ನು ನೋಡಲಿಕ್ಕಾಗಿ ಈ ವಾರ ನೀವು ಯಾವುದೋ ಒಂದು ಪ್ರಾಪರ್ಟಿ ಪರ್ಚೇಸಿಗೆ ಪ್ಲ್ಯಾನ್ ಮಾಡ್ತೀರಾ, ಒಂದು ಆಸ್ತಿ ನೋಡಬೇಕು, ಮನೆ ಕಟ್ಟಬೇಕು, ಮನೆ ಇದ್ದರೆ ಇನ್ನೊಂದು ಫ್ಲೋರ್ ಕಟ್ಟೋಣ ಅಥವಾ ಇನ್ನೊಂದು ಮನೆ ಕೊಂಡ್ಕೊಳ್ಳೋಣ, ಈ ರೀತಿಯಾದಂಥ ಥಾಟ್ ಪ್ರೊಸೆಸ್ ನಡೆಯುತ್ತೆ. ಅದು ಕೂಡ ಶುಭ ಸೂಚನೆ ಅಂತಲೇ ಹೇಳ್ಬೋದು. ಶನಿಯ ಸಂಚಾರ ನೋಡಿ, ಶನಿಯ ಸಂಚಾರದಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಪ್ಲ್ಯಾನ್ಗಳು ಡಿಲೇ ಆಗ್ತಾ ಬರುತ್ತೆ. ಈಗ ಯಾರು ಹೇಳಿರ್ತಾರೆ, ಈ ದಿವಸ ಬನ್ನಿ ನಾವು ನಿಮಗೆ ದುಡ್ಡು ಕೊಡ್ತೀವಿ, ಒಂದು ಲೋನ್ ಸ್ಯಾಂಕ್ಷನ್ ಮಾಡಿರ್ತೀವಿ, ಬಟ್ ತುಂಬ ಪ್ರಯತ್ನ ಮಾಡಿರ್ತೀರ, ಮೊದಲೇ ಸಾಡೆ ಸಾತಿ ನಡೀತಾ ಇದೆ ಮೇಷರಾಶಿಗೆ. ಈ ಸಂದರ್ಭದಲ್ಲಿ ಶನಿ ಭಗವಾನರು 7.5 ವರ್ಷ ಕೆಲಸಗಳನ್ನು ನಿಧಾನ ಮಾಡ್ತಾ ಬರ್ತಾರೆ. ಶನಿ ಮಂದಗ್ರಹ, ನಿಧಾನಗತಿಯಲ್ಲಿ ಚಲನೆ ಆಗುತ್ತೆ. ಅದರಲ್ಲೂ ಕೂಡ ಈ ವಾರ ಏನಾಗುತ್ತೆ ಅಂದರೆ, ನಿಮ್ಮ ಹುಮ್ಮಸ್ಸು, ಸೂರ್ಯ ನೋಡಿ ಸಿಂಹರಾಶಿಗೆ 5ನೇ ಮನೆಯಲ್ಲಿ ಬಂದಿರೋದ್ರಿಂದ ಒಂದು ಬಲ ಬಂದ್ಬಿಡುತ್ತೆ ನಿಮಗೆ, ಇಲ್ಲ ಇದನ್ನು ಸಾಧಿಸೋಣ, ಹಠದಿಂದ ಮಾಡೋಣ ಅಂತ. ಆದರೆ ಶನಿಯ ಒಂದು ಪ್ರಭಾವದಿಂದ ಏನಾಗುತ್ತೆ ಅಂದರೆ, ಒಂಚೂರು ಕಾಲು ಹಿಡಿದು ಎಳ್ದಂಗೆ, ಯಾಕೆ ಕೂತ್ಕೊಳ್ಳಿ ಮಾಡೋಣ ಕೆಲಸ, ಆರಾಮಾಗಿ ಮಾಡೋಣ, ಯಾಕೆ ಟೆನ್ಷನ್ ತೊಗೋತೀರಾ, ಇವತ್ತಾ ಬೇಡ ಬಿಡಿ, ಇವತ್ತು ಬೇಡ ನಾಳೆ ಮಾಡೋಣ, ನಾಳೆನೇ ಬೇಡ ಬಿಡಿ ನಾಡಿದ್ದು ಮಾಡೋಣ, ಈ ರೀತಿಯಾದಂಥ ನಿಧಾನಗತಿ ಮಾಡುವಂಥ ಫ್ರೆಂಡ್ಸ್ ನಿಮಗೆ ಪರಿಚಯ ಆಗ್ಬೋದು. ಅಥವಾ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಗಳು ಏನಿರ್ತಾರೆ, ನೀವು ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಅದಕ್ಕೆ ಅವರು ಅಡ್ಡಿ ಆತಂಕ ಕಲ್ಲು ಹಾಕ್ತಾರೆ. ಬಿಡಿ ಯಾಕೆ, ನಾಳೆ ಹೋದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಇಂತಹದ್ದೊಂದು ಬರೋದ್ರಿಂದ ಸ್ವಲ್ಪ ಹಿನ್ನಡೆಯಾಗುತ್ತೆ. ಅದನ್ನು ಮೀರಿ ಮುಂದುವರಿಯೋದ್ರಿಂದ ಈ ವಾರ ಮೇಷರಾಶಿಯವರಿಗೆ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಈ ವಾರ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ, ಒಂದು ಆಫೀಸಲ್ಲಿ ಮನ್ನಣೆ ಸಿಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ವೃತ್ತಿಯಲ್ಲಿ ಗೌರವ ಸಿಗುತ್ತೆ, ಆಕಸ್ಮಿಕ ಧನಪ್ರಾಪ್ತಿ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಫೋಕಸ್ ಇರುತ್ತೆ, ಎಲ್ಲ ರೀತಿ ಚೆನ್ನಾಗಿದೆ. ಒಂದು ಸ್ವಲ್ಪ ಅಂದರೆ ಈ ದಾಂಪತ್ಯದಲ್ಲಿ ಕಿರಿಕಿರಿ, ವಿರಸ ಅಂತ ತೋರಿಸ್ತಾ ಇದೆ, ಅದನ್ನು ನೋಡ್ಕೊಳ್ಳಿ. ಇಬ್ಬರಲ್ಲಿ ಒಬ್ಬರು ಸೋತ್ರೆ ಇಬ್ಬರು ಗೆದ್ದಂಗೆ, ಸಂಸಾರದ ರಥದ ಚಕ್ರ ಆರಾಮಾಗಿ ಹೋಗುತ್ತೆ. ಹಾಗೆ ಹೆಲ್ತ್, ಆರೋಗ್ಯ ಅಂತ ಬಂದಾಗ ಕೇತು 6ನೇ ಮನೆಯಲ್ಲಿರೋದ್ರಿಂದ ಡೆಫಿನೆಟ್ಲಿ ಬೇಕಾದ್ರೆ ಬರೆದಿಟ್ಕೊಳ್ಳಿ, ಹೊಟ್ಟೆಗೆ ಸಂಬಂಧಿಸಿದಂಥ ಅಜೀರ್ಣ, ಅಪಚಿನ, ಫುಡ್ ಪಾಯ್ಸನ್ ಇಂಥ ಸಮಸ್ಯೆಗಳು ಕಾಡೇ ಕಾಡುತ್ತೆ. ಹಾಗಾಗಿ ಅದರಿಂದ ಬಚಾವಾಗಬೇಕಂದ್ರೆ ಏನು ಮಾಡಬೇಕು, ಮನೆಯ ಆಹಾರಕ್ಕೆ, ಊಟಕ್ಕೆ ಪ್ರಾಧಾನ್ಯತೆ ಕೊಡಬೇಕು, ಕಾಯಿಸಿ ಆರಿಸಿದ ನೀರು ಕುಡಿಬೇಕು. ಹೊರಗಿನ ತುಂಬ ಆಯಿಲಿ ಫುಡ್ ಆಗಲಿ, ಕಲರ್ ಹಾಕ್ಬಿಟ್ಟಿರ್ತಾರೆ, ನೋಡಿದರೆ ತಿನ್ನಬೇಕು ಅನಿಸುತ್ತೆ, ಅಂಥ ಫುಡ್ ತಿಂದ್ರಿ ಕೆಟ್ಟ್ರಿ, ಯಾಕೆಂದರೆ ಅದು ಮೇಜರಾಗಿ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ಹಿಡ್ಕೊಳ್ಳುತ್ತೆ. 6ನೇ ಮನೆ ಕೇತು ಇದೆ, ಹಿಡ್ಕೊಳ್ಳೇಬೇಕು. ಸ್ವಲ್ಪ ಜಾಗೃತಿಯಾಗಿರಿ, ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ
ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ಈ ವಾರ ನಿಮಗೆ ಅದ್ಭುತವಾದಂಥ ರೆಮಿಡಿ ಹೇಳ್ಕೊಡ್ತೀನಿ. ಮೇಷರಾಶಿಯವರಿಗೆ ಕಾಯ್ತಾ ಇರಿ. ಲಕ್ಕಿ ಕಲರ್ ಅಂತ ಬಂದಾಗ ನಿಮಗೆ ಹಳದಿ ಬಣ್ಣ ಲಕ್ಕಿ ಬರುತ್ತೆ. ಅದೇ ರೀತಿ ಕೆಂಪು ಬಣ್ಣ ಕೂಡ ಶುಭ ಇರುತ್ತೆ. ನಂಬರ್ 1, 5, 9 ಶುಭ. ಪೂರ್ವ ದಿಕ್ಕು ಶುಭ ತರುತ್ತೆ. ಮಂಗಳವಾರ ಮತ್ತು ರವಿವಾರ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಕೊಡುತ್ತೆ. ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡಬೇಕು ಅಂತ ಬರ್ತಾ ಇದೆ ಮೇಷರಾಶಿಯವರಿಗೆ ಈ ವಾರ. ತಪ್ಪದೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠಣೆ ಮಾಡ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಪವಮಾನ ಜಗದ ಪ್ರಾಣ ಎನ್ನುವ ಭಕ್ತಿಗೀತೆ ಅಪ್ಲೋಡ್ ಆಗಿದೆ, ಟೈಪ್ ಮಾಡಿ ಸಿಗುತ್ತೆ. ಅದನ್ನು ಕೇಳ್ತಾ ಕೂತ್ಕೊಂಡ್ರೆ ನಿಮಗೆ ಯಾವುದೋ ಒಂದು ಲೋಕದಲ್ಲಿ ಕಳೆದು ಹೋಗ್ತೀವಿ. ಭಕ್ತಿ ಲೋಕದಲ್ಲಿ ಆಂಜನೇಯನ ಕೃಪೆ ಕಟಾಕ್ಷ ಆಶೀರ್ವಾದಕ್ಕೆ ಪಾತ್ರರಾಗ್ತೀರಿ, ಮರಿಬೇಡಿ ವೀಕ್ಷಕರೇ. ನಿಮಗೆ ಇದೇ ರೀತಿ ಜೀವನದಲ್ಲಿ ಭಗವಂತನ ಕೃಪೆ ಆಶೀರ್ವಾದ ಹೆಚ್ಚಿನ ರೀತಿ ಇರಬೇಕು. ಯಾವತ್ತಿಗೂ ಕೈಯಲ್ಲಿ ಹಣದ ಕೊರತೆ ಇರಬಾರ್ದು. ಹಣ ಬಂದದ್ದೆಲ್ಲ ನಮಗೆ ಉಳಿಬೇಕು, ದ್ವಿಗುಣ ಆಗಬೇಕು. ಜೀವನದಲ್ಲಿ ಒಂದು ಸೈಟ್ ಕೊಡಬೇಕು, ಮನೆ ಕಟ್ಟಿಸ್ಬೇಕು, ಕಾರ್ ಕೊಂಡ್ಕೋಬೇಕು, ಈ ರೀತಿಯಾದಂಥ ಪ್ರಗತಿ ಇರಬೇಕಲ್ವಾ. ಇದಕ್ಕೋಸ್ಕರ ನಿಮಗೆ ಸಹಾಯ ಮಾಡುವಂಥ ಒಂದು ವಸ್ತುವನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಅದು ಬೇರೆ ಯಾವುದೂ ಅಲ್ಲ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಶ್ರೀಚಕ್ರ ಯಂತ್ರ ನೋಡಿ. ಇದ್ರದ್ದು ಜಿಯೋಮೆಟ್ರಿಕ್ ಡಿಸೈನ್ ಒಂದ್ಸಲ ನೀವು ಗಮನಿಸಿದರೆ ಇದು ಮಾನವ ನಿರ್ಮಿತ ಅಲ್ಲ, ಆದಿಶಕ್ತಿ ಪರಾಶಕ್ತಿ ದೇವಿಯಿಂದ ನಿರ್ಮಾಣ ಆದಂಥದ್ದು. ಇಲ್ಲಿರುವಂತಹ ರಹಸ್ಯಮಯ ತ್ರಿಕೋನಗಳು ಇದು ಮನೆಯಲ್ಲಿತ್ತು ಅಂದರೆ ಸುಮಾರು 5-6 ಫೀಟ್ ನಿಮಗೆ ಪಾಸಿಟಿವ್ ತರಂಗಗಳನ್ನು ವೈಬ್ರೇಷನ್ ಕೊಡ್ತಾ ಇರುತ್ತೆ. ಇದು ಮನೆಯಲ್ಲಿ ಯಾರ್ಯಾರು ಓಡಾಡ್ತಾರೆ, ಯಾರು ಜೀವನ ಮಾಡ್ತಾರೆ, ಅವರ ಚಕ್ರ ಆಗಲಿ ಅವರಾಗಲಿ ಒಂದು ಸ್ಟಿಫ್ ಆಗಿಟ್ಟಿರುತ್ತೆ. ಯಾವಾಗಲೂ ಡೌನ್ ಆಗೋದಕ್ಕೆ ಬಿಡೋದಿಲ್ಲ. ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಸೋಲ್ ಆಗೋದಕ್ಕೆ ಬಿಡೋದಿಲ್ಲ, ಸಾಲ ಆಗೋದಕ್ಕೆ ಬಿಡೋದಿಲ್ಲ. ಈಗಲೇ ಮೇಷರಾಶಿಯವರು ಯಾರ್ಯಾರು ತರಿಸ್ಕೊಂಡಿಲ್ಲ, ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ದಯಮಾಡಿ ತರಿಸ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ. ಇದನ್ನು ತಂದ ಮೇಲೆ 1 ತಿಂಗಳಿಗೆ ಕಮೆಂಟ್ ಮಾಡ್ತೀರಾ, ಹೌದು ಗುರುಗಳೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಮ್ಮ ಮನೆಗೆ ಬಂತು, ಈಗ ನಮ್ಮ ಜೀವನಮಯ ಬದಲಾಗಿದೆ ಅಂತ ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ. ಇನ್ನು ವಿಶೇಷವಾಗಿ ಈ ವಾರ ನೀವು ಇನ್ನೊಂದೇನು ಮಾಡಬೇಕು ಅಂದರೆ ಅದ್ಭುತವಾದಂಥ ರಹಸ್ಯ ಹೇಳ್ಕೊಡ್ತೀನಿ. ಆಂಜನೇಯ ಓಂ ಹನುಮಂತೆ ನಮಃ ಅಥವಾ ಓಂ ಹಂ ಹನುಮಂತೆ ನಮಃ, ಎರಡರಲ್ಲಿ ಒಂದು ಯಾವುದಾದ್ರೂ ಹೇಳ್ಬೋದು. ಮನೆಯಿಂದ ಹೊರಡಬೇಕಾದ್ರೆ ಓಂ ಹಂ ಹನುಮಂತೆ ನಮಃ, ಓಂ ಹಂ ಹನುಮಂತೆ ನಮಃ ಅಂತ 11 ಸಲ ಹೇಳ್ಬಿಟ್ಟು ಹೊರಡಿ. ಶತ್ರುಕಾಟ ನಿವಾರಣೆ ಆಗುತ್ತೆ, ಆಕಸ್ಮಿಕ ಧನಪ್ರಾಪ್ತಿ, ನೀವು ಅವತ್ತಿನ ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ದಕ್ಕೆಲ್ಲ ಜಯ ವಿಜಯ ಸಿಗುತ್ತೆ. ವಿಶೇಷವಾಗಿ ವೀಕ್ಷಕರೇ ಈ ವಾರ ನೀವೇನು ಮಾಡಬೇಕು ಅಂತಂದರೆ, ಏನು ಮಾಡಬೇಕು ಮಾಡಬಾರ್ದು ಅನ್ನೋದರ ರಹಸ್ಯ ಹೇಳ್ತೀನಿ. ವಿಶೇಷವಾಗಿ ಈ ವಾರ ನೀವು ಫ್ಯಾಮಿಲಿ ಮ್ಯಾಟ್ರಸ್ ಅಂತ ಬಂದಾಗ ಒಂದು ಸ್ವಲ್ಪ ನಿಮ್ಮ ಸಂಬಂಧಿಕರು ಸ್ನೇಹಿತರು ಒಂಚೂರು ಮಿಸ್ಗೈಡ್ ಮಾಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮಲ್ಲೇ ಜಗಳ ಉಂಟು ಮಾಡ್ತಾರೆ, ಅದನ್ನು ನೋಡ್ಕೊಳ್ಳಿ. ಅದೇ ರೀತಿ ಆಗಲೇ ಹೇಳಿದ್ದೀನಿ, ಆರ್ಗ್ಯುಮೆಂಟಲ್ಲಿ ನೀವು ಭಾಗವಹಿಸಬಾರ್ದು ಅಂತ ಹೇಳಿದ್ದೀನಿ, ಅದನ್ನೊಂದು ನೋಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಗುರು ಹಿರಿಯರ ಮಾರ್ಗದರ್ಶನ ತಗೊಳ್ಳಿ, ಗೈಡೆನ್ಸ್ ತಗೊಳ್ಳಿ, ಇಲ್ಲಾಂದರೆ ಹಣ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮುಟ್ಟಿದ್ದೆಲ್ಲ ಚಿನ್ನ ಇದೆ, ಈ ವಾರ ಏನೂ ತೊಂದರೆ ಇಲ್ಲ. ಒಂದು ಸ್ವಲ್ಪ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಕಮ್ಯುನಿಕೇಷನ್ನು ಒಂದು ಸ್ವಲ್ಪ ಜಗಳಗಳು ಒಂಚೂರು ಚಿಕ್ಕ ಪುಟ್ಟ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಆಂಜನೇಯ ಓಂ ಹಂ ಹನುಮಂತೆ ನಮಃ ಅಥವಾ ಓಂ ಹನುಮಂತೆ ನಮಃ. ಮನೆಯಿಂದ ಹೊರಡಬೇಕಾದ್ರೆ ಬೆಳಗ್ಗೆ 11 ಸಲ, ಆಮೇಲೆ ಮನೆಗೆ ಬಂದ ಮೇಲೆ 11 ಸಲ. ಮತ್ತು ಆಲ್ರೆಡಿ ನಾನು ಹೇಳಿದ್ದೀನಿ ಪವಮಾನ ಜಗದ ಪ್ರಾಣ, ಆ ಭಕ್ತಿಗೀತೆ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ, ಅದನ್ನು ಕೇಳೋದಕ್ಕೆ ಮರಿಬೇಡಿ. ಎಲ್ಲವೂ ಶುಭವಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವ್ರಿಗೆ ಏನಾಗ್ತಾ ಇದೆ, ಸೂರ್ಯ ಸಿಂಹ ರಾಶಿಗೆ ಬಂದಿರುವಂಥದ್ದು 4ನೇ ಮನೆ. ಇದೇನನ್ನು ಸೂಚಿಸುತ್ತೆ? ಮನೆ, ಪ್ರಾಪರ್ಟಿ, ತಾಯಿಯ ಆರೋಗ್ಯವನ್ನು ಸೂಚಿಸುತ್ತೆ. ಮನೆಯನ್ನು ರಿನೋವೇಷನ್ ಮಾಡಿಸುವಂಥದ್ದಾಗಲಿ, ಸೈಟ್ ಕೊಳ್ಳುವ ವಿಚಾರವಾಗಲಿ, ಹಾಗೆ ವಿಶೇಷವಾಗಿ ಪೂರ್ವಜರಿಂದ ಏನಾದರೂ ಆಸ್ತಿ ನಿಮಗೆ ಬರಲಿಕ್ಕಿದ್ರೆ ಈ ವಾರ ಬರುವಂತಹ ಒಂದು ವ್ಯವಸ್ಥೆ ಆಗುತ್ತೆ. ಅದೇ ರೀತಿ ತಾಯಿಯ ಆರೋಗ್ಯ ಕೂಡ ಸೂಚನೆ ಮಾಡುತ್ತೆ. ದಯಮಾಡಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏನಾದರೂ ಒಂದು ಜ್ವರ, ನೆಗಡಿ, ಕೆಮ್ಮು, ಮತ್ತೊಂದು ಮಂಡಿ ಮೊಣಕಾಲು ನೋವು, ಈ ಥರ ಅಶಕ್ತತನ, ವೀಕ್ನೆಸ್ ಏನೇ ಆದರೂ ಕೂಡ ದಯಮಾಡಿ ಅದನ್ನು ಇಗ್ನೋರ್ ಮಾಡಬೇಡಿ. ತಕ್ಷಣ ವೈದ್ಯರ ಸಲಹೆಯನ್ನು ತಗೋಬೇಕು ಅಂತ ಸೂಚನೆ ಕೊಡ್ತಾ ಇದೆ. ಬುಧನ ಸಂಚಾರ ರೆಟ್ರೋಗ್ರೇಡ್ ಸಿಂಹರಾಶಿಯಲ್ಲಿ 4ನೇ ಮನೆಯಲ್ಲಿ ಆಗ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ ನೋಡಿ, ಒಂದು ಇಲ್ಲಿ ಸೂರ್ಯ ನಿಮಗೆ ಪ್ರಾಪರ್ಟಿ ತೆಗೆದುಕೊಳ್ಳುವಂಥ ಯೋಗನೂ ಕೊಡ್ತಾ ಇದೆ. ಮತ್ತು ಆ ಪ್ರಾಪರ್ಟಿ ತೆಗೆದುಕೊಳ್ಳುವಾಗ ಮಿಸ್ಕಮ್ಯುನಿಕೇಷನ್ನಿಂದ ಧನ ಒಂದು ಹಾನಿ ಅಂತಲೂ ತೋರಿಸ್ತಾ ಇದೆ. ವೃಷಭ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕು ಈ ವಿಷಯದಲ್ಲಿ. ಆಮೇಲೆ ವೃತ್ತಿ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಏನಾಗುತ್ತೆ ನಿಮಗೆ ಅಂತಂದರೆ, ಯಾರು ಮಾಸ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಮಾಧ್ಯಮ, ಟಿ ವಿ, ಮನೋರಂಜನಾ ಕ್ಷೇತ್ರ, ಧಾರಾವಾಹಿ, ಸಿನಿಮಾ, ಸೋಷಿಯಲ್ ಮೀಡಿಯಾ, ಈ ಒಂದು ವೃಷಭ ರಾಶಿ ಜಾತಕರಿಗೆ ಏನಾಗುತ್ತೆ ಈ ವಾರ ಅದ್ಭುತವಾಗಿದೆ. ನೀವು ಲೈಮ್ ಲೈಟಿಗೆ ಬರ್ತೀರಾ, ಶೈನ್ ಆಗ್ತೀರಾ, ಒಳ್ಳೆಯದಾದಂತಹ
ಬೆಳವಣಿಗೆಗಳು ನಡೆಯುತ್ತೆ. ಅದೇ ರೀತಿ ಈ ವಾರ ಸಾಲ ತೆಗೆದುಕೊಳ್ಳುವ ಒಂದು ಕೆಲಸಕ್ಕೆ ಕೈ ಹಾಕಬಾರ್ದು, ಒಂದು ಸ್ವಲ್ಪ ಅದು ಹಾನಿಗೆ ಈಡಾಗತ್ತೆ ಅಂತ ತೋರಿಸ್ತಾ ಇದೆ. ಸಾಲ ತೆಗೆದುಕೊಂಡ್ರೆ ತುಂಬ ಲಾಂಗ್ ಎಳ್ಕೊಂಡು ಹೋಗುತ್ತೆ. ಸಾಲ ತೀರಿಸ್ತೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ, ಜಾಸ್ತಿ ದಿನಗಳು ವರ್ಷಗಳಾಗ್ಬೋದು. ಅಥವಾ ಸಾಲ ಕೊಟ್ಟಿದ್ದೇ ಆದರೆ ಅದು ವಾಪಸ್ ಬರುವಂಥ ವ್ಯವಸ್ಥೆ ಆಗೋದಿಲ್ಲ, ಬರಬಹುದು, ಆದರೆ ಜಾಸ್ತಿ ವರ್ಷಗಳೇ ತಗೋಬಹುದು. ಸ್ವಲ್ಪ ಜಾಗೃತಿಯಾಗಿರಿ. ನಿಮ್ಮ ರಿಲೇಷನ್ಶಿಪ್ ಮೇಲೆ ಕೇತು ನಿಮಗೆ ಕನ್ಯಾ ರಾಶಿಯಲ್ಲಿ 5ನೇ ಮನೆಯಲ್ಲಿ ಸ್ಥಿತನಾಗಿರುವಂಥದ್ದು. ಇದು ಏನು ಸೂಚಿಸುತ್ತೆ ಅಂತಂದರೆ ನಿಮಗೆ ಒಂದು ಸ್ವಲ್ಪ ಕಾನ್ಫ್ಲಿಕ್ಟ್ಸ್ಗಳನ್ನು ಸೂಚಿಸುತ್ತೆ. ದಾಂಪತ್ಯದಲ್ಲಿ ಮಾತಿಗೆ ಮಾತು, ಜಗಳ, ಕಿರಿಕಿರಿ, ನಿಮಗೆ ಒಂದು ಸ್ವಲ್ಪ ಸಂಗಾತಿಯಿಂದ ಯಾವುದೋ ಒಂದು ವಿಷಯಕ್ಕೆ ಅವಮಾನ ಆಗುವಂಥದ್ದು. ಅದನ್ನೇ ನೀವು ನೋಡಿ, ಇದರಲ್ಲಿ ಒಂದು ಸಂಬಂಧ ಅಂತ ಬಂದಾಗ ಏನು ಮಾಡ್ಕೋಬೇಕು, ನಮಗೇನೇ ಅವಮಾನ ಆಗಲಿ, ಅಪಮಾನ ಆಗಲಿ, ಸನ್ಮಾನ ಆಗಲಿ, ಏನೇ ಆಗಲಿ, ನಮ್ಮ ಕ್ಲೋಸ್ಡ್ ರಿಲೇಟಿವ್ ಏನಿರ್ತೀವಿ ಅಂತಂದರೆ ನಾವು ಬಿಟ್ಕೊಡ್ಬಾರ್ದು. ಯಾಕೆ ಅಂತಂದರೆ ನಾವು ಒಂದು ಸ್ವಲ್ಪ ಅದನ್ನು ಜಾಸ್ತಿ ಮಾಡಿಕೊಂಡು ಮನಸ್ಸಿಗೆ ಇದನ್ನು ಮಾಡಿದರೆ ಬಿರುಕುಂಟಾಗ್ತಾ ಹೋಗುತ್ತೆ, ಅದೇ ಮುಂದೆ ಡೈವರ್ಸಿಗೆ ಕಾರಣ ಆಗುತ್ತೆ. ಹಾಗಾಗಿ ಈ ವಾರ ಏನೇ ಸಂಗಾತಿಯಿಂದ ನಿಮ್ಮ ಮನಸ್ಸಿಗೆ ನೋವು, ಅವಮಾನ, ಅಪಮಾನದ ಒಂದು ಬ್ಯಾಡ್ ನೆಗೆಟಿವ್ ಘಟನೆಗಳಾದರೆ ಅದನ್ನು ಈ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹೆಚ್ಚಿನ ರೀತಿ ಬಿರುಕಾಗತ್ತೆ. ಆರೋಗ್ಯ ಅಂತ ನೋಡಲಿಕ್ಕಾಗಿ ವಿಶೇಷವಾಗಿ ನಿಮಗೇನಾಗುತ್ತೆ ಅಂತಂದರೆ ಯಾಕೋ ಒಂದು ಎಸಿಡಿಟಿ ಅಥವಾ ಎದೆಗೆ ಸಂಬಂಧಿಸಿದಂಥ ಒಂದು ಅನ್ಕಂಫರ್ಟೇಬಲ್ ಚೆಸ್ಟ್ ನಿಮಗೆ ಪೇನ್ ಇರುವಂಥದ್ದು ಅದೇನಾದರೂ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರಬಹುದು. ಅದು ಹಂಗಾದರೆ ಇಮಿಡಿಯೇಟ್ಲಿ ವೈದ್ಯರನ್ನ ಕಾಣಿ. ಏನೋ ಚೆಸ್ಟ್ ಪೇನ್ ಬಂದಿದೆ, ಇಂಡೈಜೆಷನ್ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ನಾನು ಜಾಸ್ತಿ ಟೀ ಕಾಫಿ ಕುಡ್ದಿದ್ದೀನಿ, ಅಜೀರ್ಣ ಆಗಿರ್ಬೋದು, ಇಂಥ ಒಂದು ಕನ್ಕ್ಲೂಷನಿಗೆ ನಾವು ಬರಬಾರ್ದು. ಯಾಕೆಂದರೆ ನಾವು ವೈದ್ಯರಲ್ಲ, ಅದನ್ನು ಓದಿಕೊಂಡಿರೋದಿಲ್ಲ, ಆ ಒಂದು ಅಥಾರಿಟಿ ನಮಗಿರೋದಿಲ್ಲ. ಹಾಗಾಗಿ ಅದನ್ನು ಯಾರು ಹೇಳಬೇಕು ಅವರೇ ಹೇಳಿದರೆ ಅದು ಕರೆಕ್ಟಾಗಿರುತ್ತೆ. ಹಾಗಾಗಿ ವೈದ್ಯರೇ ಹೇಳಬೇಕು, ವೈದ್ಯರನ್ನ ಕಾಣಬೇಕು. ನೀವು ನಿರ್ಧಾರ ತಗೊಂಡು ಹೆಚ್ಚಿನ ಹೆಲ್ತ್ ರಿಲೇಟೆಡ್ ತೊಂದರೆ ಮಾಡ್ಕೋಬೇಡಿ. ಅದೇ ರೀತಿ ಮಕ್ಕಳಿಗೆ, ವಿಶೇಷವಾಗಿ ವೃಷಭ ರಾಶಿ ಮಕ್ಕಳಿಗೆ ಈ ವಾರ ಏನಾಗುತ್ತೆ ಅಂತಂದರೆ ಸ್ವಲ್ಪ ವಾಹನಗಳನ್ನು ಹತ್ತುವಾಗ ಪೆಟ್ಟು ಮಾಡಿಕೊಳ್ಳುವಂತಹ ಸೂಚನೆ ಅಂತ ತೋರಿಸ್ತಾ ಇದೆ. ವೃಷಭ ರಾಶಿ ಮಕ್ಕಳಿದ್ದರೆ ನಿಮ್ಮ ಮನೆಯಲ್ಲಿ ಅವ್ರನ್ನ ಜಾಗೃತಿಯಾಗಿ ಕೈ ಹಿಡಿದು ಸ್ಕೂಲ್ ಒಂದು ವ್ಯಾನಿಗೆ ಹತ್ತಿಸುವಂಥದ್ದು ಅಥವಾ ಇಳಿಸ್ಕೊಳ್ಬೇಕಾದ್ರೆ ಬಹಳ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇಮಿಡಿಯೇಟ್ಲಿ ಬಿದ್ದುಬಿಡ್ತಾರೆ. ಮಂಡಿ ಮೊಣಕಾಲು ನೋವಿಗೆ, ಹಣೆಗೆ ಗಾಯ ಮಾಡ್ಕೊಳ್ಳುವಂಥದ್ದು, ತಲೆಗೆ ಏಟಾಗುವಂಥದ್ದು ತೋರಿಸ್ತಾ ಇದೆ. ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ವಿಶೇಷವಾಗಿ ವೃಷಭ ರಾಶಿಯವರಿಗೆ ಬಿಳಿಯ ಬಣ್ಣ ಅತ್ಯಂತ ಶುಭ ಕೊಡುತ್ತೆ. ಈ ವಾರ 6, 2, 11 ಶುಭ ಒಂದು ಲಕ್ಕಿ ನಂಬರ್ ಆಗಿರುತ್ತೆ. ಶುಕ್ರವಾರ ಮತ್ತು ಸೋಮವಾರ ನಿಮಗೆ ತುಂಬ ಶುಭಪ್ರದವಾಗಿರುತ್ತೆ. ಈಶಾನ್ಯ ದಿಕ್ಕು ಈ ವಾರ. ಈಶಾನ್ಯ ದಿಕ್ಕಿಗೆ ನೀವೇನಾದರೂ ಆ ದಿಕ್ಕಿನಲ್ಲಿ ನಂದು ಯಾವುದೋ ಒಂದು ಕೆಲಸ ಆಗೋದಿದೆ, ಆ ದಿಕ್ಕಿಗೆ ಸೈಟ್ ನೋಡಿದ್ದೀನಿ, ಮನೆ ನೋಡಿದ್ದೀನಿ, ಒಂದು ವ್ಯಾಪಾರ ವ್ಯವಹಾರಕ್ಕಾಗಿ ಹಣಕಾಸಿನ ಕೆಲಸ ಇದೆ ಅಂದರೆ ಇಮ್ಮಿಡಿಯೇಟ್ಲಿ ಆಗುತ್ತೆ. ಬರೆದಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆಮೇಲೆ ಈ ವಾರ ನೀವು ನಾನು ಆಗಲೇ ಹೇಳಿದ್ದೀನಿ, ಇನ್ವೆಸ್ಟ್ಮೆಂಟಿಗೆ ಕೈ ಹಾಕಬೇಡಿ, ಸಾಲ ಕೊಡುವುದು ತಗೊಳ್ಳೋದು ಮಾಡೋಕ್ಕೆ ಹೋಗಬೇಡಿ, ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ವಾರ ನಿಮಗೆ ಲಕ್ಷ್ಮಿಯ ಆರಾಧನೆ ಶುಭ ಕೊಡುತ್ತೆ. ಪರಿಹಾರ ರೂಪದಲ್ಲಿ ನೋಡ್ಲಿಕ್ಕೆ ಬಂದಾಗ ವೃಷಭ ರಾಶಿಯವರು ಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳೇಬೇಕು, ಮಸ್ಟ್. ಯಾಕೆ ಅಂತ ಹೇಳಿದೆ ಅಂತಂದರೆ ಈ ವಾರ ನಿಮಗೆ ಎಷ್ಟು ಲಕ್ಷ್ಮಿಯ ಆರಾಧನೆ ಮಾಡ್ಕೋತೀರಿ ಅಷ್ಟು ಶುಭ ಇರುತ್ತೆ. ಲಕ್ಷ್ಮಿಯ ಆರಾಧನೆ ನೋಡಿ, ಕೇವಲ ಒಂದು ವಾರಕ್ಕೆ ನಾವು ಸೀಮಿತ ಇಡಬಾರ್ದು. ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಜೀವನ ಪರ್ಯಂತ ಇರಬೇಕು, ಶುಕ್ರನ ಆಶೀರ್ವಾದ ಇರಬೇಕು ಅಂತಂದರೆ ಒಂದು ವಸ್ತು ಮನೆಯಲ್ಲಿ ಇರಲೇಬೇಕು. ವೃಷಭ ರಾಶಿಯವರು ತಪ್ಪದೇ ಪೂಜೆ ಮಾಡಬೇಕಾದಂಥ ವಸ್ತು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಒಂದು ಸಲ ನೀವು ಅದನ್ನು ಡೀಪ್ ಆಗಿ ಅಬ್ಸರ್ವ್ ಮಾಡಿ ನೋಡಿ. ಈ ಇಂತಹ ಡಿಸೈನ್ ಏನಿದೆ, ಇದು ಪೃಥ್ವಿ, ಆಕಾಶ, ಈ ಕಾಸ್ಮಿಕ್ ಎನರ್ಜಿ ಏನಿದೆಯಲ್ಲ ಅದನ್ನು ಹಿಡಿದಿಟ್ಕೊಳ್ಳುವಂತಹ ಒಂದು ಡಿಸೈನ್ ಇದೆ. ಇದು ಮನುಷ್ಯರಿಂದ ಮಾಡಲು ಸಾಧ್ಯವೇ ಇಲ್ಲದಂತಹ. ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಇದರ ಒಳಗಡೆ ದೈವೀಯ ಅಂಶ ಇದೆ. ಆ ದೇವರೇ ನಿರ್ಮಾಣ ಮಾಡಿ, ದೇವರೇ ಇದನ್ನು ಡಿಸೈನ್ ಮಾಡಿರುವಂಥದ್ದು. ಹಾಗಾಗಿ ವಿಶೇಷವಾದಂತಹ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಈ ವಸ್ತು ಏನಿದೆ ಇದನ್ನು ಮನೆಗೆ ತರಿಸೋದಕ್ಕೆ ಶುರು ಮಾಡಿ, ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ಇದರಲ್ಲಿರುವ ರಹಸ್ಯ ತ್ರಿಕೋನಗಳಿದೆಯಲ್ಲ, ಒಂದೊಂದು ತ್ರಿಕೋನ ಕೂಡ ನಿಮ್ಮ ಒಂದೊಂದು ಸಮಸ್ಯೆಯನ್ನು ಬಗೆಹರಿಸ್ತಾ ಬರುತ್ತೆ, ಸಾಲ ತೀರಿಸ್ತಾ ಬರುತ್ತೆ, ಸಂತಾನ ಪ್ರಾಪ್ತಿಗೆ ಒಂದು ದಾರಿ ಮಾಡಿಕೊಡುತ್ತೆ. ಆಮೇಲೆ ಸೈಟ್ ಕೊಂಡ್ಕೊಳ್ಬೋದು, ಮನೆ ಕಟ್ಟಬಹುದು, ವಾಹನ ಖರೀದಿ ಮಾಡ್ಬೋದು. ಈ ರೀತಿಯಾಗಿ ಎಲ್ಲ ರೀತಿಯ ಆಶೀರ್ವಾದ ಮಾಡುವಂಥ ಸಾಕ್ಷಾತ್ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿ ನಮ್ಮ ಅದೃಷ್ಟವನ್ನೇ ಬದಲಾಯಿಸ್ಕೋಬೋದು. ವೀಕ್ಷಕರೇ, ನಿಮ್ಮ ಎಲ್ಲ ವೃತ್ತಿ, ವ್ಯಾಪಾರ, ನೌಕರಿ, ವ್ಯವಹಾರಕ್ಕೆ ಕೈ ಹಿಡಿಯುತ್ತೆ. ಇಂಥ ಶ್ರೀಚಕ್ರವನ್ನು ಮನೆಗೆ ತರಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ಮೆಸೇಜ್ ಮಾಡಿ. ನಮ್ಮ ತಂಡ ನಿಮ್ಮ ಮೆಸೇಜನ್ನು ಓದಿ ಈ ಶ್ರೀಚಕ್ರ ಯಂತ್ರವನ್ನು
30 ದಿವಸ ಹೋಮದಲ್ಲಿರಿಸಿ ಸಿದ್ಧಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿಸಿ ಹೋಮ ಹವನ ಮಾಡಿ ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ವೀಕ್ಷಕರೇ. ಇನ್ನು ವಿಶೇಷವಾಗಿ ನಿಮಗೆ ಇನ್ನೂ ಒಂದು ರಹಸ್ಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಈ ವಾರ ಅಟ್ಲೀಸ್ಟ್ ವಾರದ ಒಂದು ದಿನ ಯಾವಾಗಾದರೂ, ಇಂಥದ್ದೇ ಅಂತಲ್ಲ, ಭಾನುವಾರದಿಂದ ನೆಕ್ಸ್ಟು ಸೋಮವಾರದವರೆಗೂ ಸಮಯ ಇದೆ, ಯಾವುದಾದ್ರೂ ಒಂದು ದಿವಸ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕೈಲಾದಷ್ಟು 1 kg ಅಕ್ಕಿ, 1 kg ಬೇಳೆ, 1 kg ಸಕ್ಕರೆ, 1 kg ಉಪ್ಪು, 1 kg ಎಣ್ಣೆ, ಈ ರೀತಿಯಾದಂತಹ ಆಹಾರದ ಪದಾರ್ಥಗಳನ್ನು ಯಾರು ಅವಶ್ಯಕತೆಯಲ್ಲಿರ್ತಾರೆ ಅವರಿಗಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ದಾನ ಮಾಡೋದರಿಂದ ಹೆಚ್ಚಿನ ಶುಭ ಫಲಗಳು ನಿಮಗೆ ಸಿಗುತ್ತೆ. ಆಮೇಲೆ ವಿಶೇಷವಾಗಿ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೇಳೋದಕ್ಕೆ ಮರಿಬೇಡಿ. ಬೆಳಗ್ಗೆ ಸಂಜೆ ನಿಮಗೆ ಅತ್ಯಂತ ಶುಭ ಫಲ ಸಿಗುತ್ತೆ. ಗಜೇಂದ್ರ ಮೋಕ್ಷ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯನ್ನು ನೋಡಲಿಕ್ಕಾಗಿ ಈ ವಾರ ಸೂರ್ಯ ಒಂದು ಸಿಂಹರಾಶಿಯಲ್ಲಿ 3ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಒಂದು ಆತ್ಮಬಲ, ಆತ್ಮಸ್ಥೈರ್ಯ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಏನಾದರೂ ಬರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ. ಅದರ ಜೊತೆಗೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಯಾರ್ಯಾರು ನೌಕರಸ್ಥರಿದ್ದೀರಿ, ಪ್ರೈವೇಟ್ ನೌಕರಿ ಇರ್ಬೋದು, ಗೌರ್ಮೆಂಟ್ ನೌಕರಿ ಇರ್ಬೋದು, ವ್ಯಾಪಾರ ವ್ಯವಹಾರ ಇರಬಹುದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಗೃಹಿಣಿಯರಿರ್ಬೋದು, ಸಂಸಾರಸ್ಥರು, ಯಾರೇ ಇರಲಿ, ನೀವು ಕೃಷಿ ಮಾಡ್ತಾಯಿರಿ, ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರಿ, ಕಾನ್ಫಿಡೆನ್ಸ್ ಮಾತ್ರ ಮಿಥುನ ರಾಶಿಯವರಿಗೆ ಈ ವಾರ ಅದ್ಭುತವಾಗಿ ಬರುತ್ತೆ. ಅಬಂಡನ್ಸ್ ಇರುತ್ತೆ. ನಿಮಗೆ ಹಣಕಾಸಂತೂ ಈ ವಾರ ಯಥೇಚ್ಛವಾಗಿ ಬರುತ್ತೆ. ನೀವು ಏನೇ ಕೆಲಸ ಮಾಡಿ ನಿಮಗೆ ಈ ವಾರ ಸೋಲ್ ಅನ್ನೋದೇ ಇರೋದಿಲ್ಲ. ಅತ್ಯಂತ ಶುಭ ಸಮಾಚಾರ ಇದು ಮಿಥುನ ರಾಶಿಯವರಿಗೆ. ಇದೇ ಥರ ಮಿಥುನ ರಾಶಿಯವರು ನಿಮ್ಮ ಜೀವನದಲ್ಲಿ ಕೈ ಹಾಕಿದ ಎಲ್ಲ ಕೆಲಸ ಸಕ್ಸಸ್ ಆಗಬೇಕು, ಒಂದು ಸಾಲ ಅನ್ನೋ ಪದ ನಿಮ್ಮ ಜೀವನದಲ್ಲಿ ಇರಬಾರ್ದು, ಸೋಲು ಇರಬಾರ್ದು ಅಂತಂದರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಮಿಥುನ ರಾಶಿಯವರೇ. ಈ ಶ್ರೀಚಕ್ರ ಯಂತ್ರ ನಿಮಗೆ ಬೇಕು ಅಂತಂದರೆ ನೋಡಿ, ಆಲ್ರೆಡಿ ಲಕ್ಷಾಂತರ ಜನ ನಮ್ಮ ವೀಕ್ಷಕರು ಇದನ್ನು ಮನೆಗೆ ತರಿಸಿ ತುಂಬ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ವಾಹನವನ್ನು ಕೊಂಡಿದ್ದಾರೆ, ಸೈಟ್ ಕೊಂಡಿದ್ದಾರೆ, ಅವರ ಕೆಲಸ ಆಗ್ತಾ ಇದೆ, ಮದುವೆ ಸೆಟ್ ಆಗಿದೆ, ಸಂತಾನ ಪ್ರಾಪ್ತಿ ಆಗ್ತಾ ಇದೆ. ಎಲ್ಲವೂ ಕೂಡ ಮಾಡಿಕೊಡುವಂತಹ ವಸ್ತು ನಿಮಗೆ ಬೇಕಾ? ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ನಿಮ್ಮ ಹೆಸರಿನಲ್ಲಿ ಪೂಜೆಗಿಟ್ಟು 30 ದಿವಸ ಹೋಮ ಹವನ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ತುಂಬ ಅದ್ಭುತ ವಸ್ತು. ಇದನ್ನು ಮಿಸ್ ಮಾಡದೆ ತರಿಸ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಮಿಥುನ ರಾಶಿಯವರಿಗೆ. ಈಗ ಇನ್ನು ನಿಮ್ಮ ವಿಶೇಷವಾಗಿ ವೃತ್ತಿ, ವ್ಯಾಪಾರ, ವ್ಯವಹಾರ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದೆ. ವಿಶೇಷವಾಗಿ ಯಾವ ಕ್ಷೇತ್ರದಲ್ಲಿರುವವರಿಗೆ ಇದು ಹೆಚ್ಚಿನ ಈ ವಾರ ನಿಮಗೆ ಈಲ್ಡ್ ಕೊಡುತ್ತೆ ಅಂದರೆ ಮಾಧ್ಯಮ ಕ್ಷೇತ್ರ, ಕಮ್ಯುನಿಕೇಷನ್ ಕ್ಷೇತ್ರ, ಬರವಣಿಗೆ, ಪಬ್ಲಿಕ್ ಸ್ಪೀಕರ್ ಯಾರಾಗಿರ್ತೀರಿ, ಈ ರೀತಿಯಾದಂತಹ ಕ್ಷೇತ್ರದಲ್ಲಿರೋರಿಗೆ ಇನ್ನೂ ಬಲ ಕೊಡುತ್ತೆ ಈ ವಾರ. ಅದೇ ರೀತಿ ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂದರೆ ದಾಂಪತ್ಯದಲ್ಲಿ ಮಧುರತೆ ಅಂತ ತೋರಿಸ್ತಾ ಇದೆ. ಕಳೆದ ವಾರ ಒಂದು ಸ್ವಲ್ಪ ನಿಮ್ಮ ದಾಂಪತ್ಯದಲ್ಲಿ ವಿರಸ ಇತ್ತು, ಜಗಳ ಆಗಿತ್ತು, ಕಿರಿಕಿರಿ ಆಗಿತ್ತು. ಈ ವಾರ ಆ ಬಿರುಕು ಮುಚ್ಚಿ ಮತ್ತೆ ದಾಂಪತ್ಯದಲ್ಲಿ ಅಥವಾ ಪ್ರೇಮಿಗಳಿಗೆ ಶುಭ ಸಿಹಿಯಾದ ವಾರ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫೋಕಸ್ ಇರುತ್ತೆ ಈ ವಾರ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಗೌರ್ಮೆಂಟ್ ಜಾಬ್ಗೆ ಏನಾದರೂ ಅಪ್ಲಿಕೇಶನ್ ಕರೆದಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ, ವಿದೇಶಗಳಿಗೆ ಹೋಗಿ ಅಧ್ಯಯನ ಮಾಡುವಂಥ ಅವಕಾಶ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಉಸಿರಾಟದ ಸಮಸ್ಯೆ ಅಂತ ತೋರಿಸುತ್ತೆ. ಇನ್ಫೆಕ್ಷನ್ಗಳಾಗ್ಬೋದು, ಅಲರ್ಜಿ, ಡಸ್ಟ್ ಅಲರ್ಜಿ ಆಗ್ಬೋದು, ಇಂತಹ ಸಮಸ್ಯೆ ಕಾಡುತ್ತೆ. ಅದರ ಬಗ್ಗೆ ಜಾಗೃತಿ ವಹಿಸಿ. ಇನ್ನು ಹಸಿರು ಬಣ್ಣ ಶುಭ ತರುತ್ತೆ. ಲೈಟ್ ಯೆಲ್ಲೋ ಅಂತ ಹೇಳ್ತೀವಿ, ಅಂದರೆ ಹಳದಿ, ಗಾಢ ಹಳದಿ ಅಲ್ಲ, ಸ್ವಲ್ಪ ತಿಳಿ ಹಳದಿ ಬಣ್ಣ ಅಂತ ಹೇಳ್ತೀವಿ, ಅದು ಶುಭ. ಬಿಳಿಯ ಬಣ್ಣ ಶುಭ ಇರುತ್ತೆ. ಪಶ್ಚಿಮ ದಿಕ್ಕು ನಿಮಗೆ ಅತೀ ಶುಭಕರವಾದಂಥ ದಿಕ್ಕು. ನಂಬರ್ 5, 9, 23 ಶುಭ ತರುತ್ತೆ ಈ ವಾರಕ್ಕೆ. ಭಾನುವಾರ, ಬುಧವಾರ ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ತಿರುವನ್ನು ಕೊಡುವಂತಹ ವಾರ ಆಗಿರುತ್ತೆ. ಅದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಪವಮಾನ ಜಗದ ಪ್ರಾಣ ಅಂತ ಭಕ್ತಿಗೀತೆ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅದೊಂದೇ ಸಜೆಸ್ಟ್ ಮಾಡ್ತೀನಿ ಈ ವಾರ ಮಿಥುನ ರಾಶಿಯವರಿಗೆ. ಹೇಗೆ ಪರಿವರ್ತನೆ ಬರುತ್ತೆ ಅಂತ ನೋಡಿ, ಮುಂದಿನ ವಾರ ನೀವೇ ಕಮೆಂಟ್ ಮಾಡ್ತೀರಾ. ಪವಮಾನ ಜಗದ ಪ್ರಾಣ ಜೀತ್ ಮೀಡಿಯಾ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಅದರ ಜೊತೆಗೆ ಹಸಿರು ಬಣ್ಣದ ಒಂದು ಹುಲ್ಲು ಮತ್ತು ತರಕಾರಿಗಳನ್ನು
ಗೋಮಾತೆಗೆ ನೀವು ಗೋಗ್ರಾಸದ ರೂಪದಲ್ಲಿ ಕೊಡೋದ್ರಿಂದ ಮಿಥುನ ರಾಶಿಯವರಿಗೆ ಈ ವಾರ ಅಚ್ಚರಿಯ ಫಲಿತಾಂಶ ಬರುತ್ತೆ. ಹಸಿರು ಬಣ್ಣದ ಹುಲ್ಲಿರಬಹುದು ಅಥವಾ ತರಕಾರಿ ಇರಬಹುದು, ಅದನ್ನು ತಿನ್ನಿಸ್ಬೇಕಾದ್ರೆ ದೂರದಿಂದ ತಿನ್ನಿಸ್ಬಾರ್ದು. ನಾನು ಸುಮಾರು ಜನ ನೋಡಿದ್ದೀನಿ, ಗೋಗ್ರಾಸ ಕೊಡ್ಬೇಕಾದ್ರೆ ದೂರದಿಂದ ಕೊಡ್ತಾರೆ. ಹಂಗಲ್ಲ, ನಿಮ್ಮ ಕೈಯಿಂದ ಕೊಡಬೇಕಾದ್ರೆ ನಾಲಿಗೆ, ಹಸುವಿನ ನಾಲಿಗೆ ನಿಮ್ಮ ಕೈಗೆ ಟಚ್ ಆಗಬೇಕು. ತಕ್ಷಣ ಅದು ನಿಮ್ಮ ಮೈಯಲ್ಲಿರುವ ದೋಷವನ್ನು, ಗ್ರಹ ದೋಷಗಳನ್ನು, ನವಗ್ರಹ ದೋಷಗಳನ್ನು ಎಳ್ಕೊಳ್ಳುತ್ತೆ, ಎಲ್ಲ ಪಾಪಕರ್ಮಗಳನ್ನು ಸುಟ್ಟು ಹಾಕುತ್ತೆ. ಈ ಕ್ರಮ ಮಾಡ್ಕೊಳ್ಳಿ, ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕರಾಶಿ. ಕರ್ಕರಾಶಿಯವರಿಗೆ ಸೂರ್ಯ 2ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ಮಾತುಗಾರಿಕೆ, ಕೌಶಲ್ಯ, ಕುಟುಂಬ, ಒಂದು ಮೌಲ್ಯಗಳು, ಅದೇ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಎಲ್ಲವನ್ನ ನೋಡಿ ತೋರಿಸ್ತಾ ಇದೆ. ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮಾತು. ಈ ವಾರ ಏನಾಗುತ್ತೆ ಅಂತಂದರೆ, ನಿಮಗೆ ಕರ್ಕರಾಶಿಯವರಿಗೆ ಸೂರ್ಯ ಸಿಂಹರಾಶಿ 2ನೇ ಮನೆಯಲ್ಲಿ ಪ್ರವೇಶ ಮಾಡಿರೋದ್ರಿಂದ ಒಂದು ಸ್ವಲ್ಪ ನಿಮ್ಮ ಮಾತಿನ ಒಂದು ವೇಗ ಜಾಸ್ತಿ ಆಗುತ್ತೆ. ವೇಗ ಅಂದರೆ ಸ್ಪೀಡಾಗಿ ಮಾತಾಡೋದಲ್ಲ, ಒಂದು ಸ್ವಲ್ಪ ಎದುರುಗಡೆ ಇರೋಂಥವ್ರಿಗೆ ನಿಮ್ಮ ಮಾತು ಕಠಿಣವಾಗಿ ಅಪ್ರಿಯವಾಗಬಹುದು, ಒಂದು ರೀತಿಯ ಹಾರ್ಶ್ ಅನ್ನಿಸ್ಬೋದು. ಹಾಗಾಗಿ ಕಮ್ಯುನಿಕೇಷನನ್ನು ಸ್ಮೂತ್ ಮಾಡ್ಕೊಳ್ಳಿ, ಕೆಲಸಗಳು ಎಲ್ಲ ಸರಾಗವಾಗಿ ಆಗುತ್ತೆ. ಯಾಕೆಂದರೆ ಸೂರ್ಯನ ಬಲ ಬಂದ್ಬಿಟ್ಟಿರುತ್ತಲ್ಲ ಕರ್ಕರಾಶಿಯವರಿಗೆ ಈ ವಾರ. ಹಾಗಾಗಿ ಒಂದು ಸ್ವಲ್ಪ ಅಥಾರಿಟೇಟಿವ್ ಆಗಿ, ಅಥೆಂಟಿಕ್ ಆಗಿ, ಆಮೇಲೆ ಡಾಮಿನೆಂಟ್ ಆಗಿ ಮಾತಾಡುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಅದನ್ನು ಡಿಸಿಷನ್ ತಗೋತೀರಾ. ಆದರೆ ಎದುರುಗಡೆ ಇರೋರಿಗೆ ನಿಮ್ಮ ವಾಣಿ ಕಠೋರ ಅನಿಸಿದರೆ ಆಗುವ ಕೆಲಸಗಳು ಹಾಳಾಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಫ್ಯಾಮಿಲಿ, ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ. ವ್ಯಾಲ್ಯೂಸ್, ಮೌಲ್ಯಗಳು, ನಾವೇನು ಮಾಡ್ತೀವಿ ಅಂತಂದರೆ ಮೌಲ್ಯಗಳನ್ನು ಅದರ ಪ್ರಕಾರ ನಡಿಬೇಕಾಗತ್ತೆ. ಯಾಕೆಂದರೆ ಸನಾತನ ಧರ್ಮ ಅದರ ಬೇರು ಸಾಕಷ್ಟು ಆಳವಾಗಿದೆ. ನಾವು ಹೆಮ್ಮೆಯ ಹಿಂದೂಗಳು, ಸನಾತನ ಧರ್ಮ ನಮ್ಮ ರಕ್ತದ ಕಣಕಣದಲ್ಲಿದೆ, ನಾವು ಅದನ್ನು ಪಾಲಿಸ್ತಾ ಇದ್ದೀವಿ. ಹಾಗಾಗಿ ಏನು ಧಾರ್ಮಿಕ ನಂಬಿಕೆಗಳಿರುತ್ತೆ ಅದನ್ನು ವ್ಯಾಲ್ಯೂ ಕೊಡಬೇಕಾಗತ್ತೆ. ನಾವು ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ, ದೇವಾಲಯಗಳಿಗೆ ಭೇಟಿ ನೀಡುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು. ಇಲ್ಲಿ ಒಂದು ಸೂಚ್ಯ ಹೇಳ್ತಾ ಇದೆ, ಈ ವಾರ ಕರ್ಕರಾಶಿಯವರು ಯಾವುದಾದ್ರೂ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದರೆ ಬಹಳ ಒಳ್ಳೆಯದು ಅಂತ ತೋರಿಸ್ತಾ ಇದೆ. ಅದರ ಜೊತೆಗೆ ಅಕಸ್ಮಾತ್ ನಿಮಗೆ ಕೆಲಸದ ಒತ್ತಡದಿಂದ ಆಗಲಿಲ್ಲ, ಯಾವುದೋ ಕಾರಣಾಂತರಗಳಿಂದಾಗಿ ಮನೆ ಹತ್ತಿರ ಇರುವಂಥ ಯಾವುದಾದ್ರೂ ದೇವಾಲಯಗಳಿಗೆ ಭೇಟಿ ನೀಡಿ ಒಂದು ಅರ್ಚನೆನೋ, ಕುಂಕುಮಾರ್ಚನೆನೋ, ಒಂದು ಬಾಳೆಹಣ್ಣು ತೆಂಗಿನಕಾಯಿ ನೈವೇದ್ಯಕ್ಕೆ ಕೊಟ್ಟು ಹಣ್ಣು ಕಾಯಿ ನೈವೇದ್ಯ ಮಾಡಿಸುವಂಥದ್ದು, ಏನಾದರೂ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಬೇಕು ಅಂತ ತೋರಿಸ್ತಾ ಇದೆ. ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ ವಿಶೇಷವಾಗಿ ಶುಕ್ರನ ಸಂಚಾರ ಕರ್ಕರಾಶಿ 1ನೇ ಮನೆಯಲ್ಲಿ ನಿಮ್ಮ ರಾಶಿಯಲ್ಲಿ ಆಗ್ತಾ ಇರೋದರಿಂದ ನಿಮ್ಮ ಒಂದು ಚಾರ್ಮ್ ಹೆಚ್ಚುತ್ತೆ. ನೋಡಿ, ಈ ವಾರ ಎಲ್ಲವೂ ಕೂಡ ಶುಭ ಆಗುವಂತಹ ವಾರ. ಒಂದು, ಸೂರ್ಯನ ಸಂಚಾರ ನಿಮಗೆ ಬಲ ಕೊಡುತ್ತೆ, ಮನೆತನದಲ್ಲಿ ಒಳ್ಳೆಯದಾಗುತ್ತೆ. ಒಂದು ಸ್ವಲ್ಪ ಭಗವಂತನ ಪೂಜೆ ಆರಾಧನೆ ಇದೆಲ್ಲ ಮಾಡಿಬಿಟ್ರೆ ಒಂದು ಚಾರ್ಮ್ ಹೆಚ್ಚುತ್ತೆ ನಿಮಗೆ. ಒಂದು ಲ್ಯಾವಿಶ್ ಅದ್ಧೂರಿ ಜೀವನ, ಹೊಸದೇನಾದರೂ ನೀವು ಖರೀದಿ ಮಾಡಲೇಬೇಕು ಈ ವಾರ. ಒಂದು ಹೊಸ ವಾಹನ ಆಗಲಿ, ಅಟ್ಲೀಸ್ಟ್ ಒಂದು ಚಿಕ್ಕದೊಂದು ಏನೋ ಒಂದು ಗ್ಯಾಜೆಟ್, ಒಂದು ವಾಚು, ಒಂದು ಮೊಬೈಲ್ ಫೋನು, ಏನಾದರೂ ನೀವು ಪರ್ಚೇಸ್ ಮಾಡ್ತೀರಾ ಈ ವಾರ. ಡೆಫಿನೆಟ್ಲಿ ಕರ್ಕರಾಶಿಯವರು ಇದರಲ್ಲಿ ಯಾವ ಎರಡು ಮಾತಿಲ್ಲ, ಬರೆದಿಟ್ಕೊಳ್ಳಿ. ಅದೇ ರೀತಿ ಶನಿಯ ಸಂಚಾರದಿಂದ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಸ್ವಲ್ಪ ಈ ಕೆಲಸಗಳಲ್ಲಿ ವಿಳಂಬ ಆಗುತ್ತೆ, ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಆರ್ಗನೈಸ್ ಮಾಡ್ಕೊಳ್ಳಿ, ಎಲ್ಲವೂ ಶುಭವಾಗಿರುತ್ತೆ. ಈ ವಾರ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವಂಥವರಿಗೆ ಮತ್ತು ವ್ಯಾಪಾರಸ್ಥರಿಗೆ ಪ್ರೊಡಕ್ಟಿವ್ ವಾರ ಅಂತ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗಿ ಪ್ರೊಡಕ್ಟಿವಿಟಿ ಇರುತ್ತೆ. ಏನು ವರ್ಕ್ ಮಾಡ್ತೀರಾ ಅಂದರೆ ಅದ್ಭುತವಾಗಿ ವರ್ಕ್ ಮಾಡ್ತೀರಾ ಈ ವಾರ ಕರ್ಕರಾಶಿಯವರು. ಅಪ್ರಿಷಿಯೇಷನ್ನು, ವ್ಯಾಪಾರದ ಸ್ಥಳದಲ್ಲಿ ವೃದ್ಧಿ, ತುಂಬ ಅಂದರೆ ತುಂಬ ಬೊಂಬಾಟಾದಂಥ ವಾರ. ತಿರುಗಿ ನೋಡುವಂತಹ ಅವಶ್ಯಕತೆ ಇರೋದಿಲ್ಲ. ಆದರೆ ಹಣಕಾಸಿನ ವಿಷಯ ಅಂತ ಬಂದಾಗ ಒಂದು ಸ್ವಲ್ಪ ನೋಡಿ ಒಂದು ಡಿಸಿಷನ್ ತಗೋಬೇಕಾಗುತ್ತೆ. ಆತುರದ ನಿರ್ಧಾರ ಕೈ ಸುಡುತ್ತೆ ಅಂತ ಹೇಳ್ತಾರೆ. ಯಾರಿಗೂ ಇಮಿಡಿಯೇಟ್ಲಿ ಜೇಬಿಂದ ದುಡ್ಡು ತೆಗೆದುಕೊಡೋದು, ನೋಡ್ಕೊಳ್ಳಿ ಅಂತ ಹೇಳೋದು, ಆಮೇಲೆ ಸಾಲ ಮಾಡಿಬಿಡೋದು ಅಥವಾ ಸಾಲ ತೊಗೊಳ್ಳೋದು, ಈ ರೀತಿಯಾದಂತಹ, ಅಥವಾ ಯಾರೋ ಕೇಳ್ತಾರೆ ಅಂತ ಹಣ ಕೊಟ್ಬಿಡೋದು. ಆ ಒಂದು ಹಣಕಾಸಿನ ವಿಷಯದಲ್ಲಿ ಆತುರದ ಹೇಸ್ಟಿ ಡಿಸಿಷನ್ಸ್ ಅಂತ ಹೇಳ್ತಾರೆ. ಆ ಒಂದು ಆತುರದ ನಿರ್ಧಾರಗಳು ಹಣಕಾಸಿನ ವಿಷಯದಲ್ಲಿ ಈ ರಾಶಿಯವರಿಗೆ ಕೈ ಸುಡುತ್ತೆ. ಜಾಗೃತಿಯಾಗಿರಿ. ಆರೋಗ್ಯ ಅಂತ ಬಂದಾಗ ಈ ವಾರ ನೀರು ಸಮ ಪ್ರಮಾಣದಲ್ಲಿ ಕುಡಿಬೇಕಾಗತ್ತೆ. ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ. ಕಡಿಮೆ ಕುಡಿದ್ಬಿಟ್ಟು ಇಂಡೈಜೆಷನ್ನು ಮತ್ತೊಂದು ಆರೋಗ್ಯದ ತೊಂದರೆಗೆ ಈಡಾಗೋದು ಬೇಡ.
ಜಾಸ್ತಿನೂ ಕುಡಿಯೋದು ಬೇಡ. ಮತ್ತು ಸ್ವಲ್ಪ ಐ ಸ್ಟ್ರೈನ್, ಕಣ್ಣಿಗೆ ಒಂದು ಸ್ವಲ್ಪ ಸ್ಟ್ರೈನ್ ಆಗುವಂಥದ್ದು, ಇಂಡೈಜೆಷನ್ ತೋರಿಸ್ತಾ ಇದೆ, ಅದರ ಬಗ್ಗೆ ಜಾಗ್ರತೆ ತಗೊಳ್ಳಿ. ಇನ್ನು ವಿಶೇಷವಾಗಿ ಈ ರಾಶಿಯವರಿಗೆ ಜೀವನ ಪರ್ಯಂತ ಸಾಲ ಆಗಬಾರ್ದು, ಸೋಲಾಗಬಾರ್ದು ಅಂತಂದರೆ ಒಂದು ವಸ್ತುವನ್ನು ನಾನು ಸಜೆಸ್ಟ್ ಮಾಡ್ತೀನಿ. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ತುಂಬ ಪವರ್ಫುಲ್ ವಸ್ತು ಇದು ವೀಕ್ಷಕರೇ. ಇದೇನಾದರೂ ನೀವು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದರೆ ಒಂದೇ ತಿಂಗಳಲ್ಲಿ ಅದ್ಭುತವಾದಂಥ ರಿಸಲ್ಟ್ ಕೊಡೋದಕ್ಕೆ ಶುರು ಮಾಡುತ್ತೆ. ಯಾಕೆಂದರೆ ಇದು ಮನುಷ್ಯ ನಿರ್ಮಾಣ ಆಗಿದ್ದಲ್ಲ, ದೇವರಿಂದ ನಿರ್ಮಾಣ ಆದಂಥ ವಸ್ತು. ಇದನ್ನು ನೋಡ್ತಾ ಇದ್ದೀರಲ್ಲ, ಜಿಯೋಮೆಟ್ರಿಕ್ ಡಿಸೈನ್, ಒಂದೊಂದು ತ್ರಿಕೋನ, ರಹಸ್ಯ ತ್ರಿಕೋನ ನಮ್ಮನ್ನು ಒಂದೊಂದು ಸಮಸ್ಯೆಯಿಂದ ಹಾಗೇ ಹೊರಗಡೆ ಕರ್ಕೊಂಡು ಬರುತ್ತೆ. ಸಾಲ ಇದೆಯಾ, ಸಾಲ ತೀರಿಸುತ್ತೆ, ಸಾಲ ತೀರಿಸೋದಕ್ಕೆ ನಮಗೆ ಮಾರ್ಗ ತೋರಿಸುತ್ತೆ, ಸಾಲ ತೀರೇ ಬಿಡುತ್ತೆ. ಜೀವನ ಪರ್ಯಂತ ಸಾಲನೇ ಮಾಡಲ್ಲ ನೀವು. ಸಾಲ ಅನ್ನೋ ಪದ ನಿಮ್ಮ ಡಿಕ್ಷನರಿಯಲ್ಲೇ ಇರಲ್ಲ. ಸೋಲು ಅನ್ನೋ ಪದ ನಿಮ್ಮ ಜೀವನದಿಂದ ಕಿತ್ತು ಹಾಕತ್ತೆ. ಗೆಲುವೇ ಗೆಲುವು. ಇನ್ನೂ ಸಾಕಷ್ಟು ಇದೆ ಇದರ ರಹಸ್ಯ. ಈಗಲೇ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಜೀವನದಲ್ಲಿ ಹೇಗೆ ಗೆಲುವಾಗುತ್ತೆ ನೀವೇ ಕಮೆಂಟ್ ಮಾಡ್ತೀರಾ. ಅದೇ ರೀತಿ ವೀಕ್ಷಕರೇ, ಈ ವಾರ ಹಸಿ ಹಾಲನ್ನು ನೋಡಿ, ಹಸಿ ಹಾಲನ್ನು ಈಶ್ವರನ ದೇವಾಲಯದಲ್ಲಿ ಸೋಮವಾರ ಕೊಟ್ಟರೆ ಬಹಳ ಒಳ್ಳೆಯದು. ಇಲ್ಲ ಗುರುಗಳೇ, ನಾವು ಈ ವಿಡಿಯೋವನ್ನು ಸೋಮವಾರ ಆದಮೇಲೆ ನೋಡ್ತಾ ಇದ್ದೀವಿ ಅಂದರೆ ನಿಮಗೆ ಯಾವಾಗಾಯಿತು, ಈ ವಾರ ಮುಗಿಯೋಷ್ಟರಲ್ಲಿ ಈಶ್ವರನ ದೇವಾಲಯದಲ್ಲಿ ರುದ್ರಾಭಿಷೇಕ, ಒಂದು ಕ್ಷೀರಾಭಿಷೇಕ, ಈ ರೀತಿಯಾದಂಥ ಪೂಜೆಗಳಿಗೆ ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಹಸಿ ಹಾಲನ್ನು ಸಮರ್ಪಣೆ ಮಾಡಿಬಿಡಿ, ಕೊಟ್ಟು ಬನ್ನಿ ದಾನದ ರೂಪದಲ್ಲಿ. ನೋಡಿ ಒಳ್ಳೆಯ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಹೇಗೆ ನಡೆಯುತ್ತೆ ಅಂತ. ಅದೇ ರೀತಿ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಈ ವಾರ ಪೂರ್ತಿ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ 11 ಸಲ ಹೇಳಿಬಿಟ್ಟು ಹೊರಡಿ. ಯಾರೂ ನಿಮ್ಮನ್ನು ತಡೆದು ನಿಲ್ಲಿಸೋದಿಲ್ಲ. ನ್ಯಾಯ, ನಿಷ್ಠೆ, ಸತ್ಯದ ಧರ್ಮದಲ್ಲಿ ಸಾಗಿದರೆ ಗೆಲುವು ನಿಮ್ಮದೇ ಆಗುತ್ತೆ. ಲಕ್ಕಿ ಕಲರ್ ಬಂದ್ಬಿಟ್ಟು ಬಿಳಿ, ಆಮೇಲೆ ಸಿಲ್ವರ್ ಕಲರ್, ಲೈಟ್ ಬ್ಲೂ. ಈ ವಾರ ಶುಭ ನಿಮಗೆ. ಉತ್ತರ ದಿಕ್ಕು ಶುಭಪ್ರದವಾಗಿರುತ್ತೆ. 2, 7, 11 ಅತ್ಯಂತ ಶುಭ. ಸೋಮವಾರ, ಮಂಗಳವಾರ ಶುಭ ಒಂದು ರಿಸಲ್ಟನ್ನು ತಂದುಕೊಡುತ್ತೆ. ಈ ವಾರ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ಕೃಷ್ಣ ಮಧುರಾಷ್ಟಕಂ ಮತ್ತು ಪವಮಾನ ಜಗದ ಪ್ರಾಣ ಎನ್ನುವ ಭಕ್ತಿಗೀತೆ ಅಪ್ಲೋಡ್ ಆಗಿದೆ. ನೀವು ಬೇಕಾದರೆ ಪರೀಕ್ಷೆ ಮಾಡಿ. ಈ ವಾರ ಪೂರ್ತಿ ಅದನ್ನು ಬೆಳಗ್ಗೆ ಸಂಜೆ ಕೇಳಿ ನೋಡಿ. ಮನಸ್ಸಿಗೆ ಅದೆಂತಹ ನೆಮ್ಮದಿ ಬರುತ್ತೆ, ಅದೆಂತಹ ಸಾಧಿಸಬೇಕು ಅನ್ನೋ ಒಂದು ಉತ್ಸಾಹ, ಹಠ, ಚೈತನ್ಯ ನಿಮ್ಮಲ್ಲಿ ಬರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ. ಶ್ರೀ ಕೃಷ್ಣ ಮಧುರಾಷ್ಟಕಂ, ಕೃಷ್ಣನ ಗೀತೆ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಅದು ಪ್ಲಸ್ ಪವಮಾನ ಜಗದ ಪ್ರಾಣ, ಆಂಜನೇಯನ ಭಕ್ತಿಗೀತೆ, ಎರಡನ್ನೂ ಕೇಳಿ ನೋಡಿ, ಮಿಸ್ ಮಾಡಬೇಡಿ. ನಿಮ್ಮ ಕಮೆಂಟ್ಗೆ ಕಾಯ್ತಾ ಇರ್ತೀನಿ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ನಿಮ್ಮ ಮನೆಯಲ್ಲಿಯೇ ಸೂರ್ಯ ಪ್ರವೇಶ ಆಗಿರುವಂಥದ್ದು. ಇದು ಏನು ಕೊಡುತ್ತೆ ನಿಮಗೆ? ಕಾನ್ಫಿಡೆನ್ಸ್ ಕೊಡುತ್ತೆ. ಸೂರ್ಯ ಮೊದಲನೇ ಮನೆ ಸಿಂಹರಾಶಿಯಲ್ಲಿ ನೋಡಿ, ಸ್ವಸ್ಥಾನ. ಏನಾಗುತ್ತೆ? ಕಾನ್ಫಿಡೆನ್ಸ್ ಕೊಡುತ್ತೆ, ಆತ್ಮಸ್ಥೈರ್ಯ, ಧೈರ್ಯ, ಒಂದು ಬಲ, ಮುನ್ನುಗ್ಗುವಂತಹ ಲೀಡರ್ಶಿಪ್ ಕ್ವಾಲಿಟಿ ಕೊಡುತ್ತೆ, ಒಂದು ವಿಷನ್ ಕ್ಲಿಯರ್ ಇರುತ್ತೆ. ಆದರೆ ಒಂದು ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಮಾಡಿಸ್ಬಿಡುತ್ತೆ ಬುಧನ ಒಂದು ನೆಗೆಟಿವ್ ಎಫೆಕ್ಟ್. ಅದರಲ್ಲಿ ತಾವು ಜಾಗೃತೆಯಾಗಿರಬೇಕು. ಇಮೇಲ್ ಕಮ್ಯುನಿಕೇಷನ್ ಆಗಿರಬಹುದು, ಅಥವಾ ಸಂವಹನ ಆಗಿರಬಹುದು, ಕಮಿಟ್ಮೆಂಟ್ಗಳಾಗಿರಬಹುದು, ಅದನ್ನು 1 ಅಲ್ಲ 2 ಸಲ ಯೋಚನೆ ಮಾಡಿ ಕಮ್ಯುನಿಕೇಷನ್ ಮಾಡುವಂತಹ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಬುಧಗ್ರಹ ಸೂಚಿಸ್ತಾ ಇದೆ. ಇನ್ನು ಶುಕ್ರನ ಸಂಚಾರದಿಂದ 12ನೇ ಮನೆ ಕರ್ಕದಲ್ಲಿ ತುಂಬ ಅಂದರೆ ತುಂಬ ಮಧುರತೆ ಇರುತ್ತೆ ಜೀವನದಲ್ಲಿ. ಸಂಬಂಧಗಳಿರ್ಬೋದು, ದಾಂಪತ್ಯ ಇರ್ಬೋದು, ಪ್ರೇಮಿಗಳಾಗಿರ್ಬೋದು, ಒಳ್ಳೆಯದಿದೆ. ಇನ್ನು ಶನಿಯ ಸಂಚಾರ ನೋಡಲಿಕ್ಕಾಗಿ ಒಂದು ಸ್ವಲ್ಪ ಅದು ನಿಧಾನಗತಿಯಾಗಿ ನಿಮಗೆ ಫಲವನ್ನು ಕೊಡುವಂತಹ ವ್ಯವಸ್ಥೆ ಮಾಡಿಕೊಳ್ಳುತ್ತೆ. ಈ ಕಡೆ ನೀವು ಸೂರ್ಯ ನಿಮ್ಮ ಸ್ವಸ್ಥಾನಕ್ಕೆ ಬಂದಿರೋದ್ರಿಂದ ಆತ್ಮಸ್ಥೈರ್ಯ, ಧೈರ್ಯ, ಒಂದು ಬಲ, ಒಂದು ಸ್ಪೀಡಾಗಿ ಕೆಲಸ ಮಾಡ್ತೀರಾ. ಆದರೆ ಅದನ್ನು ಶನಿ ಏನು ಮಾಡುತ್ತೆ, ಶನಿ ಭಗವಾನರು ಏನು ಮಾಡ್ತಾರೆ ಅಂತಂದರೆ ಅಳೆದು ತೂಗಿ ಒಂದು ಫಲವನ್ನು ನಿಧಾನಗತಿಯಲ್ಲಿ ಕೊಡ್ತಾರೆ, ಇನ್ಸ್ಟಂಟ್ ಕೊಡೋದಿಲ್ಲ. ಆದರೂ ಕೂಡ ತಾಳ್ಮೆ ಕಳ್ಕೊಳ್ಬಾರ್ದು. ನೀವು ಧೈರ್ಯವಾಗಿ ಮುನ್ನುಗ್ಗಿ. ಕೆಲಸದ ಸ್ಥಳದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಶತ್ರು ಕಾಟ ಅಂತ ತೋರಿಸ್ತಾ ಇದೆ. ಶತ್ರು ಮೇಲೆ ಒಂದು ಕಣ್ಣಿಟ್ಟಿರಿ. ಹಾಗೆ ಅಂತ ಹೇಳಿ ಅವ್ರನ್ನ ನೋಡ್ಕೊಂಡು ಕೂತ್ಕೊಳ್ಳೋದು ಬೇಡ. ನಿಮ್ಮ ವ್ಯಾಪಾರ, ವ್ಯವಹಾರ, ನೌಕರಿ ಕ್ಷೇತ್ರದಲ್ಲಿ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಡೆಡಿಕೇಶನ್ ಆಗಿ ಏನು ವರ್ಕ್ ಮಾಡ್ತಾ ಇದ್ದೀರಿ ಮುಂದುವರಿಸ್ಕೊಂಡು ಹೋಗಿ. ಶತ್ರುಗಳ ಕಾಟದ ಮೇಲೆ ಒಂದು ಕಣ್ಣಿಟ್ಟಿರಿ. ಅದೇ ರೀತಿ ಈ ವಾರ ವಿಶೇಷವಾಗಿ ನಿಮಗೆ ಆರ್ಥಿಕವಾಗಿ ಪ್ರಗತಿ, ಆಕಸ್ಮಿಕ ಧನಲಾಭ ಅಂತ ತೋರಿಸ್ತಾ ಇದೆ. ಇದೇ ಆರ್ಥಿಕ ಪ್ರಗತಿ, ಧನಲಾಭ ಜೀವನ ಪರ್ಯಂತ ಮುಂದುವರಿಬೇಕು ಅಂದರೆ ವೀಕ್ಷಕರೇ, ನಿಮಗೆ ಒಂದು ಒಳ್ಳೆಯ ಅದ್ಭುತ ವಸ್ತು ತೋರಿಸ್ತೀನಿ, ಸಜೆಸ್ಟ್ ಮಾಡ್ತೀನಿ. ಮಿಸ್ ಮಾಡದೆ ಮನೆಯಲ್ಲಿ ತಂದಿಟ್ಕೊಳ್ಳಿ. ಅದೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಯಾರ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರುತ್ತೆ ಆ ಮನೆಯಲ್ಲಿ ಬಡತನ ಇರೋದಿಲ್ಲ. ಯಾಕೆ ಹೇಳಿ? ಕೈ ತುಂಬ ಕೆಲಸ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂದರೆ ಬಡತನದ ಮಾತೆಲ್ಲಿ, ಅಲ್ಲಿ ದರಿದ್ರ ಲಕ್ಷ್ಮಿ ವಾಸ ಇರೋದಿಲ್ಲ, ಸಂಪತ್ತು ಲಕ್ಷ್ಮಿ ವಾಸ ಇರ್ತಾಳೆ.
ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಳ್ಳಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡ ಇದನ್ನು ಹೋಮಕ್ಕಿಟ್ಟು 30ರಿಂದ 45 ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಮಿಸ್ ಮಾಡದೆ ಮನೆಗೆ ತರಿಸ್ಕೊಳ್ಳಿ. ಸಿಂಹರಾಶಿಯವರಿಗೆ ಅತ್ಯಂತವಾಗಿ ಒಲೆದು ಬರುವಂಥದ್ದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ವೀಕ್ಷಕರೇ, ಈ ವಾರ ನೋಡಿ ನಿಮಗೆ ಬಂಗಾರದ ಬಣ್ಣ, ಆರೆಂಜ್, ಕಿತ್ತಳೆ ಬಣ್ಣ ಮತ್ತು ಕೆಂಪು ಬಣ್ಣ ಶುಭ ತರುತ್ತೆ. ಪಶ್ಚಿಮ ದಿಕ್ಕು ಶುಭ. ನಂಬರ್ 1, 3, 9 ಅತ್ಯಂತ ಶುಭ ಇರುತ್ತೆ. ಸೋಮವಾರ ಮತ್ತು ಮಂಗಳವಾರ ನಿಮಗೆ ಶುಭಪ್ರದ ಇರುತ್ತೆ. ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ನಿದ್ರಾಹೀನತೆ ಕಾಡುತ್ತೆ. ಅಂತಂದರೆ ವರ್ಕ್ ಸ್ಟ್ರೆಸ್ ಇರ್ಬೋದು, ಮತ್ತೊಂದಿರ್ಬೋದು, ಅಥವಾ ರಾಹುಗ್ರಹದ ಒಂದು ಸಂಚಾರದ ಪರಿಣಾಮ ಇರ್ಬೋದು. ಒಂದು ಸ್ವಲ್ಪ ರಾತ್ರಿ ತಡರಾತ್ರಿ ಆದರೂ ನಿದ್ದೆ ಬರಲ್ಲ, ಹೊರಳಾಡ್ತಿರ್ತೀವಿ, ಇಂಥದ್ದೆಲ್ಲ ಸಮಸ್ಯೆ ಆಗುತ್ತೆ. ಇದಕ್ಕೂ ಕೂಡ ನಾನು ಹೇಳ್ತೀನಿ ಏನಪ್ಪ ಅಂತಂದರೆ ನೋಡಿ, ಗೋಧಿ ಆಮೇಲೆ ಬೆಲ್ಲ, 1 kg ಗೋಧಿ ಮತ್ತು 1 kg ಬೆಲ್ಲವನ್ನು ನಿಮ್ಮ ಮನೆ ಹತ್ತಿರದ ಯಾವುದಾದ್ರೂ ದೇವಸ್ಥಾನದಲ್ಲಿ ಈ ವಾರದಲ್ಲಿ 1 ಸಲ ದಾನ ಮಾಡಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಒಳ್ಳೆಯ ಸುಖ ನಿದ್ರೆ ನಿಮ್ಮದಾಗತ್ತೆ. ವೀಕ್ಷಕರೇ, ಈ ವಾರ ನೋಡಿ ಏನಪ್ಪ ಅಂತಂದರೆ ಈಗೋ ಕಾನ್ಫ್ಲಿಕ್ಟ್ಸ್ಗಳಾಗುವಂಥ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ. ಯಾಕೆಂದರೆ ಸೂರ್ಯ ಸ್ವಸ್ಥಾನ ನಿಮ್ಮ ಮನೆಯಲ್ಲೇ ಬಂದಿರೋದ್ರಿಂದ ಒಂದು ಆವೇಗದಿಂದ ನೀವು ಮುನ್ನುಗ್ಗುತ್ತೀರಾ. ಒಂಚೂರು ಕಾನ್ಫ್ಲಿಕ್ಟ್, ಒಂದು ಜಗಳಗಳಾಗುತ್ತೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅದು ಬಿಟ್ಟು ಮಿಕ್ಕಿದ ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗುತ್ತೆ, ಯಾವ ತೊಂದರೆಯೂ ಇರೋದಿಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸೂರ್ಯ ನೋಡಿ 12ನೇ ಮನೆ ಸಿಂಹದಲ್ಲಿ ಪ್ರವೇಶ ಆಗಿರುವಂಥದ್ದು ಇದೇನು ತೋರಿಸುತ್ತೆ ಅಂತಂದರೆ ಎಕ್ಸ್ಪೆನ್ಸಸ್, ರೈಸಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಖರ್ಚುಗಳ ಮೇಲೆ ಹಿಡಿತಾನೇ ಇರೋದಿಲ್ಲ. ಮನೆಗೆ ಯಾವುದೋ ಒಂದು ವಸ್ತುವನ್ನು ತರಿಸ್ಬೇಕು ಅಂತ ಯೋಚನೆ ಮಾಡಿರ್ತೀರಾ, ಅದ್ರ ಜೊತೆಗೆ ಇನ್ನೂ ಒಂದು ವಸ್ತುವನ್ನು ತರಿಸ್ಬಿಡ್ತೀರಾ. ಅದು ಅಗತ್ಯವೋ ಅನಗತ್ಯವೋ ಗೊತ್ತಿರೋದಿಲ್ಲ. ಶಾಪಿಂಗ್ ಮಾಲ್ಗೆ ಏನೋ ಒಂದು ಶಾಪಿಂಗ್ ಮಾಡೋಕ್ಕೆ ಹೋಗ್ತೀರಾ, ಒಂದೇ ಪರ್ಟಿಕ್ಯುಲರ್ ಆಗಿ ಒಂದು ನಾನು ಡ್ರೆಸ್ ತೊಗೋಬೇಕು ಅಂತ ಹೋಗ್ತೀರಾ, ಡ್ರೆಸ್ಸಿನ ಜೊತೆಗೆ ಇನ್ನೊಂದು ಪರ್ಚೇಸ್ ಮಾಡಿಬಿಡ್ತೀರಾ. ಆಮೇಲೆ ನಿಮಗೆ ಮನೆಗೆ ಬಂದು ಏನನ್ಸುತ್ತೆ ಅಂತಂದರೆ, ಇದು ವಸ್ತು ನನಗೆ ಅಗತ್ಯ ಇರಲಿಲ್ಲ, ಆದರೂ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಎನ್ನುವ ಫೀಲಿಂಗ್ ಬರುತ್ತೆ. ಆದರೂ ಕೂಡ ಸ್ವಲ್ಪ ರೈಸಿಂಗ್ ಎಕ್ಸ್ಪೆನ್ಸಸ್ಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂಥೇಳಿ ಸೂರ್ಯನ ಸೂಚಿಸ್ತಾ ಇದೆ. ಅದರ ಬಗ್ಗೆ ಗಮನ ಇಟ್ಕೊಳ್ಳಿ. ಅದೇ ರೀತಿ ಬುಧನ ರೆಟ್ರೋಗ್ರೇಡ್ ಆಗಿರುವಂಥದ್ದು ಸಿಂಹರಾಶಿಯಲ್ಲಿ 12ನೇ ಮನೆಯಲ್ಲಿ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಬಹಳ ಜಾಗೃತೆಯಾಗಿರಿ ಕನ್ಯಾ ರಾಶಿಯವರು. ವಿಶೇಷವಾಗಿ ಸಾಮಾಜಿಕ ಮಾಧ್ಯಮ ಜಾಲತಾಣಗಳಲ್ಲಿ ಏನು ಕೆಲಸ ಮಾಡ್ತಾ ಇರ್ತೀರಿ, ಮಾಧ್ಯಮ ಕ್ಷೇತ್ರಗಳಲ್ಲಿ, ಸಿನಿಮಾ, ಧಾರಾವಾಹಿ, ಈ ರೀತಿಯಾದಂಥ ಯಾರು ಸೆಲೆಬ್ರಿಟೀಸ್ಗಳಿರ್ತೀರಿ, ಪಾಲಿಟಿಷಿಯನ್ಸ್ಗಳಿರ್ತೀರಿ, ಈ ವಾರ ಯಾವುದೋ ಒಂದು ದೊಡ್ಡ ಪ್ರಮಾಣದ ಒಂದು ಕಾಂಟ್ರವರ್ಸಿ ಆಗಲಿಕ್ಕಿದೆ. ಅದನ್ನೆಲ್ಲವನ್ನು ಕೂಡ ನೀವು ಮಾಧ್ಯಮಗಳಲ್ಲಿ ಗಮನಿಸಲಿಕ್ಕಿದ್ದೀರಿ. ಶೀಘ್ರದಲ್ಲಿ ಮಿಸ್ಕಮ್ಯುನಿಕೇಷನ್, ಒಂದು ಸಣ್ಣ ಹೇಳಿಕೆಯ ದೊಡ್ಡ ಪ್ರಮಾಣದಲ್ಲಿ ಆಗುವಂತಹ ಸೂಚನೆಯನ್ನು ತೋರಿಸ್ತಾ ಇದೆ. ಕನ್ಯಾ ರಾಶಿಯವರು ಬಹಳ ಜಾಗೃತಿಯಾಗಿರಬೇಕು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಶುಕ್ರ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಸಾಮಾಜಿಕ ಜೀವನ ಒಂದು ಬೂಸ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂತಂದರೆ ನೀವು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತೀರಾ, ಗೆಟ್ ಟುಗೆದರ್ ಹೋಗ್ತೀರಾ, ಮದುವೆ ಮುಂಜಿವೆ, ಆಮೇಲೆ ಶುಭ ಸಮಾಚಾರಗಳು, ಒಳ್ಳೆಯ ಒಂದು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡುವಂಥದ್ದು, ಹರಟೆ, ನಗು, ತಮಾಷೆ, ಈ ರೀತಿಯಾದಂಥ ಜಾಲಿ ಟೈಮನ್ನು ಕಳೀತೀರಾ ಅಂತ ತೋರಿಸ್ತಾ ಇದೆ. ವೃತ್ತಿಯಲ್ಲಿ ಅಂತ ಬಂದಾಗ ನಿಮಗೆ ಒಬ್ಬ ಹಿತಶತ್ರು ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರ್ಬೋದು ಕನ್ಯಾ ರಾಶಿಯವರಿಗೆ, ಅಥವಾ ನಿಮ್ಮ ನೌಕರಿಯ ಸ್ಥಳದಲ್ಲಾಗಿರ್ಬೋದು, ಅಥವಾ ನೇಬರ್ ಆಗಿರ್ಬೋದು, ಯಾರೋ ಒಬ್ಬರು ಈ ವಾರ ನಿಮ್ಮ ಮನಸ್ಸಿಗೆ ಬಹಳ ಬೇಜಾರು ಮಾಡ್ತಾರೆ. ಜಗಳ, ಕಿರಿಕಿರಿ, ಅಶಾಂತಿ. ಅದೇನೋ ನೀವು ಮತ್ತೆ ಹೊರಟಿರ್ತೀರಾ, ಮತ್ತು ಅವ್ರ ಮುಖ ನೋಡಬೇಕು, ಇವ್ನು ಹಿಂಗೆ ಮಾಡಿದ್ರಲ್ಲಪ್ಪ, ಅವ್ರು ಹಿಂಗೆ ಮಾಡಿದ್ರಲ್ಲ, ಏನೋ ಒಂದು ವೇದನೆ ಕಾಡ್ತಾ ಇರುತ್ತೆ. ಹಾಗಾಗಿ ಈ ವಾರ ನೀವು ಗಣೇಶನ ಆರಾಧನೆಗೆ ಜಾಸ್ತಿ ಮೊರೆ ಕೊಡಬೇಕಾಗತ್ತೆ. ಓಂ ಗಂಗಣಪತಯೇ ನಮಃ. ಏನಾದರೂ ಆಗಲಿ ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಅಥವಾ ಮನೆಯಲ್ಲಿದ್ದಂಥ ಕನ್ಯಾ ರಾಶಿಯವರು 108 ಸಲ ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಮಂತ್ರ ಪಠಣೆ ಮಾಡ್ತಾ ಬನ್ನಿ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗುತ್ತೆ. ನೋಡಿ ವೀಕ್ಷಕರೇ, ನಮಗೆ ಶತ್ರುಗಳು 2-3 ರೀತಿ ಶತ್ರುಗಳು ಬಹಳ ಕಾಡುತ್ತೆ. ಒಂದು ಸಾಲ ಅನ್ನೋ ಶತ್ರು, ಎರಡನೇದು ಸೋಲು ಅನ್ನೋ ಶತ್ರು, ಇನ್ನು ನೈಜವಾದ ಶತ್ರು. ಈ ಎಲ್ಲ ಶತ್ರು ಕಾಟಗಳಿರಬಾರ್ದು ಜೀವನದಲ್ಲಿ. ಸಾಲ ಇರಬಾರ್ದು, ಸೋಲು ಇರಬಾರ್ದು, ಶತ್ರು ಇರಬಾರ್ದು. ಅಂದರೆ ಒಂದು ವಸ್ತು, ಪವರ್ಫುಲ್ ವಸ್ತು ಮನೆಯಲ್ಲಿ ಇಟ್ಕೊಳ್ಳೇಬೇಕು ವೀಕ್ಷಕರೇ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀ ಚಕ್ರಯಂತ್ರ. ಇದನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿ ನೀವು ಕನ್ಯಾ ರಾಶಿಯವರು. ಜೀವನ ಹೇಗೆ ಶೈನ್ ಆಗುತ್ತೆ ನೋಡಿ. ಸಾಕಷ್ಟು ಹಣ ನಿಮ್ಮ ಕೈಗೆ ಹರಿದು ಬರೋಕ್ಕೆ ಶುರು ಮಾಡುತ್ತೆ. ಒಳ್ಳೊಳ್ಳೆ ಕೆಲಸದ ಆಫರ್ ಇರುತ್ತೆ, ಕೆಲಸ ಮಾಡ್ತೀರಾ, ವ್ಯಾಪಾರ ಬೂಮ್ ಆಗುತ್ತೆ, ಅದ್ಭುತವಾದಂಥ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಶತ್ರು ಕಾಟ ಇರೋದಿಲ್ಲ, ಸೋಲ್ ಇರೋದಿಲ್ಲ, ಸಾಲ ಇರೋದಿಲ್ಲ. ಈ ಒಂದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬುಕ್ ಮಾಡಿಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಿಮ್ಮ ಹೆಸರಲ್ಲಿ 30 ದಿನ ಪೂಜೆಗಿಟ್ಟು ನಮ್ಮ ತಂಡ ಇದು ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ತಪ್ಪದೇ ತರಿಸ್ಕೊಳ್ಳಿ ವೀಕ್ಷಕರೇ. ಹಾಗೆ ಇನ್ನು ಲಕ್ಕಿ ನಂಬರ್, ಕಲರ್ ಮತ್ತು ಹೆಲ್ತನ್ನು ಈಗ ನಾನು ಹೇಳಿಬಿಡ್ತೀನಿ ನಿಮಗೆ. ಲಕ್ಕಿ ಕಲರ್ ಅಂತ ನೋಡಲಿಕ್ಕಾಗಿ ಲೈಟ್ ಗ್ರೀನ್,
ತಿಳಿ ಹಸಿರು ಬಣ್ಣ, ಸ್ಕೈ ಬ್ಲೂ, ಆಕಾಶ ನೀಲಿ ಬಣ್ಣ ಅಂತ ಹೇಳ್ತೀವಿ. ಅಂದರೆ ಆಕಾಶ ನೀಲಿ ಬಣ್ಣ ನೋಡ್ತೀರಾ, ಅದು ಗಾಢವಾಗಿರೋದಿಲ್ಲ, ತಿಳಿಯಾಗಿರುತ್ತೆ. ಅಂತಹ ಬಣ್ಣವು ಕೂಡ ಶುಭ ತರುತ್ತೆ ನಿಮಗೆ. ನಾರ್ತ್ ವೆಸ್ಟ್ ಒಂದು ದಿಕ್ಕು ಈ ವಾರ ಶುಭ ತರುತ್ತೆ. ನಂಬರ್ 5, ನಂಬರ್ 6, ನಂಬರ್ 23 ಶುಭ ಇರುತ್ತೆ. ಬುಧವಾರ ಗುರುವಾರ ಈ ವಾರ ನಿಮಗೆ ಒಳ್ಳೆಯ ಘಟನೆ ನಡೆಯುತ್ತೆ ಜೀವನದಲ್ಲಿ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಒಂದು ಇದ್ದಕ್ಕಿದ್ದಂತೆ ಕೋಪ ಬರುವಂಥದ್ದು, ಸ್ವಲ್ಪ ಆ್ಯಂಗರ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ. ಸ್ಟ್ರೆಸ್, ಆ್ಯಂಗ್ಸೈಟಿ, ಡಿಪ್ರೆಷನ್, ಯಾರ್ಯಾರು ಮಾತ್ರೆ, ಇಂಜೆಕ್ಷನ್ ಆಗಲಿ ವೈದ್ಯಕೀಯ ಉಪಚಾರ ತೊಗೋತಾ ಇದ್ದೀರಿ ಅದನ್ನು ನಿಲ್ಲಿಸೋದು ಬೇಡ, ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಅದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ತಗೋಬೇಕಾಗತ್ತೆ. ಒಂದು ಸ್ವಲ್ಪ ನೋಡಿ, ಹಣ್ಣನ್ನು ಸೇವಿಸುವಂಥದ್ದು, ಯೋಗ, ಮೆಡಿಟೇಷನ್ ನಮ್ಮ ಶುದ್ಧ ಮತ್ತು ಒಳ್ಳೆಯ ರೀತಿಯ ಆರೋಗ್ಯಕರ ಲೈಫ್ ಲೀಡ್ ಮಾಡಬೇಕಾಗತ್ತೆ. ಅನ್ಹೆಲ್ದಿ ಜಂಕ್ ಫುಡ್ ತಿನ್ನೋದಾಗಲಿ, ಆಯಿಲಿ ಫುಡ್ಡು, ಕಲರ್ ಫುಡ್ ಇಂಥದಕ್ಕೆಲ್ಲ ಅಟ್ರ್ಯಾಕ್ಟ್ ಆಗಬೇಡಿ. ಶುದ್ಧ ಆರೋಗ್ಯಕರ ಹೆಲ್ದಿ ಫುಡ್ಡನ್ನು ಸೇವನೆ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ಇನ್ನು ಉಳಿದಂತೆ ನಿಮಗೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾ ಗಜೇಂದ್ರ ಮೋಕ್ಷ, ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡ್ಕೊಳ್ಳಿ. ಒಳ್ಳೆಯ ಸ್ತೋತ್ರಗಳದು. ವಿಷ್ಣು ಸಹಸ್ರನಾಮ ಬೆಳಗ್ಗೆ ಕೇಳಿ, ಗಜೇಂದ್ರ ಮೋಕ್ಷ ಸಂಜೆ ಕೇಳಿ, ಅಥವಾ ಎರಡೂ ಒಟ್ಟೊಟ್ಟಿಗೆ ಕೇಳ್ತೀನಿ ಅಂದರೆ ಒಟ್ಟಿಗೆ ಕೇಳ್ತೀವಿ ಗುರುಗಳೇ, ಸಮಯದ ಒಂದು ಹೊಂದಾಣಿಕೆ ಮಾಡ್ಕೋತೀವಿ ಅಂದರೆ ಎರಡೂ ಒಟ್ಟಿಗೆ ಕೇಳಿ. ಅದ್ಭುತ ಫಲಿತಾಂಶ ಕೊಡುತ್ತೆ. ಮಾತ್ರ ನಾನು ಹೇಳಿದ್ದನ್ನು ಬರೆದಿಟ್ಕೊಳ್ಳಿ, ಪಾಲಿಸಿ. ಈ ವಾರ ಬೆಳಗ್ಗೆ ಸಂಜೆ ತಪ್ಪದೆ ಗಜೇಂದ್ರ ಮೋಕ್ಷ ಮತ್ತು ವಿಷ್ಣು ಸಹಸ್ರನಾಮ ಕೇಳ್ತಾ ಬನ್ನಿ. ಒಂದು ವಾರದಲ್ಲಿ ನಿಮ್ಗೆ ಎಂಥ ಡೆವಲಪ್ಮೆಂಟ್ ಆಗುತ್ತೆ ನೀವೇ ಕಮೆಂಟ್ ಮಾಡ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಸೂರ್ಯ ನೋಡಿ 11ನೇ ಮನೆಗೆ ಬಂದಿರುವಂಥದ್ದು. ಸಿಂಹರಾಶಿಯಲ್ಲಿ ಏನು ತೋರಿಸ್ತಾ ಇದೆ? ಗೇನ್, ಅಥಾರಿಟಿ ಅಂತ ತೋರಿಸ್ತಾ ಇದೆ. ಅಂದರೆ ಈ ವಾರ ನಿಮಗೆ ಗೇನ್ಸ್ ಇರುತ್ತೆ. ಗೇನ್ಸ್ ಇನ್ ದ ಸೆನ್ಸ್ ಯಾವ ಥರ ಅಂತಂದರೆ ಆರ್ಥಿಕವಾಗಿ ಲಾಭ ಬರುತ್ತೆ. ನೀವು ಯೋಚನೆಯನ್ನು ಮಾಡಿರೋದಿಲ್ಲ, ಆ ರೀತಿಯಾಗಿ ಧನ ಲಾಭ, ಧನವೃದ್ಧಿ ಆಗುತ್ತೆ. ನೌಕರಿಯಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ನೌಕರಿಗೋಸ್ಕರ ಯಾರ್ಯಾರು ಹುಡುಕಾಡ್ತಾ ಇದ್ದೀರಿ, ನಿಮಗೆ ನೌಕರಿಗೆ ಜಾಬ್ ಆಫರ್ ಲೆಟರ್ ಬರಲೇಬೇಕು. 100%, 100% ನಿಮಗೆ ಗೆಲುವಾಗುತ್ತೆ. ನೌಕರಿಯಲ್ಲಿ ಶುಭ ಆಗುತ್ತೆ. ವ್ಯಾಪಾರ ಇಮ್ಮಿಡಿಯೇಟ್ಲಿ ಡಬಲ್ ಆಗುತ್ತೆ. ನೀವು ಯೋಚನೆನೇ ಮಾಡೋರಿದ್ದಲ್ಲ. ತುಲಾರಾಶಿಯವರಿಗಂತೂ ಈ ವಾರ ಬೊಂಬಾಟಾಗಿದೆ, ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ. ಅದೇ ರೀತಿ ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರಿಂದ ನಿಮಗೆ ಒಂದು ಬೂಸ್ಟ್ ಸಿಗುತ್ತೆ. ಅಂತಂದರೆ ಒಂದು ಸಾಧನೆ ಮಾಡಿ ನಾವಿದ್ದೀವಿ ಅಂಥೇಳಿ ಅವರು ಕೂಡ ಯಾವುದಾದ್ರೂ ಕಾಂಟ್ಯಾಕ್ಟ್ಸ್ಗಳನ್ನು ಕೊಡೋದಾಗಲಿ, ಫೋನ್ ನಂಬರ್ ಕೊಡೋದಾಗಲಿ, ಆ ಒಂದು ವ್ಯಕ್ತಿ ನಿಮಗೆ ಪರಿಚಯ ಆಗೋದಾಗಲಿ, ಅವರಿಂದ ನಿಮಗೆ ಧನಲಾಭ ಆಗೋದಾಗಲಿ, ಈ ರೀತಿಯಾಗಿ ತುಲಾರಾಶಿಯವರಿಗೆ ಸೂಪರ್ ಆಗಿದೆ ಈ ವಾರ. ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ನು ಮಂಗಳನ ಸಂಚಾರ ಒಂದು ನೋಡ್ಬಿಡೋಣ. ನಿಮಗೆ 12ನೇ ರಾಶಿ ಕನ್ಯಾ ನೋಡಿ, ನಿಮಗೆ ಕನ್ಯಾದಲ್ಲಿ ಬಂದಿದೆ 12ನೇ ಮನೆಗೆ. ಈ ರೀತಿಯಾಗಿ ಬಂದಿರೋದ್ರಿಂದ ಏನಾಗುತ್ತೆ ಅಂದರೆ ತುಲಾರಾಶಿಯವ್ರಿಗೆ ನಾನು ಆಗಲೇ ಹೇಳಿದೆ ಬೊಂಬಾಟಾಗಿದೆ, ಸೂಪರ್ ಆಗಿದೆ ಅಂತ. ಮಂಗಳನ ಸಂಚಾರ ನಿಮಗೆ ಹಿಡನ್ ಎನಿಮೀಸನ್ನು ಸೃಷ್ಟಿ ಮಾಡ್ತಾ ಇದೆ. ಬಹಳ ಜಾಗೃತಿಯಾಗಿರಬೇಕು ತುಲಾರಾಶಿಯವರು ಈ ವಾರ. ನೀವು ಎಕ್ಸೈಟ್ ಆಗಿ ಮುಂಬರುವಂತಹ ನಿಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ಅವ್ರ ಹತ್ರ ಶೇರ್ ಮಾಡೋದಾಗಲಿ, ಅಥವಾ ನಿಮ್ಮ ರಹಸ್ಯಗಳನ್ನು ಬಿಟ್ಕೊಡೋದಾಗಲಿ, ಗುಟ್ಟನ್ನು ಹೇಳೋದಾಗಲಿ ಮಾಡಿದರೆ ಅವರೇ ಅದನ್ನು ಬಂಡವಾಳ ಮಾಡಿಕೊಂಡು ನಿಮಗೆ ತಿರುಗುಬಾಣ ಆಗ್ತಾರೆ. ತುಲಾರಾಶಿಯವರು ಬಹಳ ಜಾಗೃತಿಯಾಗಿರಿ. ಮಂಗಳ ಮಾತ್ರ ಈ ವಾರ ನಿಮ್ಮನ್ನು ತುಂಬ ಸತಾಯಿಸುತ್ತೆ. ಯಾವ ವಿಷಯದಲ್ಲಿ? ಶತ್ರು ಕಾಟದ ವಿಷಯದಲ್ಲಿ ಬಹಳ ಜಾಗೃತಿಯಾಗಿರಬೇಕು. ಆಮೇಲೆ ನೋಡಿ, ವಿಶೇಷವಾಗಿ ಈ ವಾರ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ತುಲಾರಾಶಿಯ ದಾಂಪತ್ಯದಲ್ಲಿ ಎಮೋಷನಲ್ ಇಂಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ. ಯಾವುದೋ ಒಂದು ವಿಚಾರ, ಹಳೆಯ ವಿಚಾರ ಇರ್ಬೋದು ಅದು, ದಾಂಪತ್ಯದಲ್ಲಿ ಮತ್ತೆ ಅದರ ಬಗ್ಗೆ ಒಂಚೂರು ಡಿಸ್ಕಷನ್ ಮಾಡ್ತೀರಾ, ಜಗಳ ಆಗುತ್ತೆ, ಅದು ಸ್ವಲ್ಪ ವಿರಸಕ್ಕೆ ಹೋಗುವಂಥದ್ದು. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಾನು ಹೇಳ್ತಾನೆ ಇರ್ತೀನಿ, ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರು ಸೋಲ್ಲೇಬೇಕು ಅಂದರೆ ಇಬ್ಬರು ಗೆದ್ದು ಬಿಡ್ತಾರೆ. ಆಗ ಸಂಸಾರದ ರಥದ ಚಕ್ರ ಸರಾಗವಾಗಿ ಓಡುತ್ತೆ. ತುಲಾರಾಶಿಯವರು ಈ ವಾರ ಈ ಸೂತ್ರವನ್ನು ಪಾಲಿಸಲೇಬೇಕಾಗತ್ತೆ. ಅದೇ ರೀತಿ ನೋಡಿ, ಹೆಲ್ತ್ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಆಮೇಲೆ ಪಾದಗಳಿಗೆ ಸಂಬಂಧಿಸಿದಂತಹ ಏನಾದರೂ ಒಂದು ಸಣ್ಣ ಏಟು ಬೀಳೋದಾಗಲಿ, ಅಥವಾ ಫ್ಲೋರ್ ನಡೆದಾಡಬೇಕಾದ್ರೆ ನೆಲದ ಮೇಲೆ ಯಾವುದೋ ಒಂದು ಕಬ್ಬಿಣದ ಮೊಳೆ ಬಿದ್ದಿರುತ್ತೆ, ಅದನ್ನ ತುಳಿಯೋದಾಗಲಿ, ಅಥವಾ ಗಾಜಿನ ಚೂರು ಬಿದ್ದಿರುತ್ತೆ ಅದ್ರ ಮೇಲೆ ಕಾಲಿಡೋದಾಗಲಿ, ಈ ರೀತಿಯಾದಂಥ ಪಾದಗಳಿಗೆ ಗಾಯ ಅಂತ ತೋರಿಸ್ತಾ ಇದೆ. ಅದನ್ನು ಸ್ವಲ್ಪ ನೋಡಿಕೊಂಡು ಹುಷಾರಾಗಿರಿ. ಅದೇ ರೀತಿ ವೀಕ್ಷಕರೇ, ನಿಮಗೆ ಈ ವಾರ ದುರ್ಗಾದೇವಿಯ ಆರಾಧನೆ
ಜೀವನದಲ್ಲಿ ಹಣ ತಂದು ಕೊಡುತ್ತೆ, ಖ್ಯಾತಿ ತಂದು ಕೊಡುತ್ತೆ, ಯಶಸ್ಸು ತಂದು ಕೊಡುತ್ತೆ. ದುರ್ಗಾದೇವಿಯ ಆಶೀರ್ವಾದ ಸದಾ ಇರಬೇಕು ತುಲಾರಾಶಿಯವರಿಗೆ. ಅಂದರೆ ನೋಡಿ, ದುರ್ಗಾದೇವಿಯಿಂದ ನಿರ್ಮಾಣ ಆದಂಥ, ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ವಸ್ತು ಯಾವುದು? ಶ್ರೀಚಕ್ರ ಯಂತ್ರ. ಇದೇ ಶ್ರೀಚಕ್ರ ಯಂತ್ರವನ್ನು ನೀವು ಮನೆಗೆ ತಂದಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದರೆ ಪ್ರತಿದಿನ ಪ್ರತಿಕ್ಷಣ ದುರ್ಗಾಮಾತೆಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ, ನಿಮ್ಮ ಮನೆಯವ್ರ ಮೇಲಿರುತ್ತೆ. ಆಗ ಪ್ರತಿ ಕ್ಷಣವೂ ನಿಮಗೆ ಹಣ, ಪ್ರತಿ ಕ್ಷಣವೂ ಯಶಸ್ಸು, ಪ್ರತಿ ಕ್ಷಣವೂ ಲಾಭ, ಪ್ರತಿ ಕ್ಷಣವೂ ಖ್ಯಾತಿ. ಈ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ತಂದಿಟ್ಕೊಳ್ಳಿ. ಯಾರು ಈ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತಂದಿಟ್ಕೋತಾರೆ ಅವರ ಮನೆಯಲ್ಲಿ ದರಿದ್ರತನ ಇರೋದಿಲ್ಲ. ದರಿದ್ರ ಲಕ್ಷ್ಮಿ ಓಡ್ತಾಳೆ, ಸಂಪತ್ ಲಕ್ಷ್ಮಿ ಒಳಗಡೆ ಬರ್ತಾಳೆ. ಹಣವೋ ಹಣ, ಸಂಪತ್ತೋ ಸಂಪತ್ತು, ನೌಕರಿ, ಯಶಸ್ಸು, ವ್ಯವಹಾರ ಡಬಲ್ ಆಗುತ್ತೆ. ಅದ್ಭುತವಾದಂಥ ಯಶಸ್ಸು. ಬರೀ ಮನೆ ಅಷ್ಟೇ ಅಲ್ಲ, ನೀವು ಎಲ್ಲ ನಿಮ್ಮ ಕೆಲಸದ ಸ್ಥಳದಲ್ಲೂ, ಅಂಗಡಿ, ನಿಮ್ಮ ಫ್ಯಾಕ್ಟ್ರಿ, ಸ್ಕೂಲು, ಕಾಲೇಜು, ಆಸ್ಪತ್ರೆ ಎಲ್ಲ ಕಡೆಗೂ ಇಟ್ಕೋಬೋದು, ಪೂಜೆ ಮಾಡ್ಬೋದು. ಅದ್ಭುತವಾದ ವಸ್ತು. ತರ್ಸೋದಕ್ಕೆ ಮರಿಬೇಡಿ. ತರಿಸ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಇದಕ್ಕೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. 30 ರಿಂದ 45 ದಿವಸದೊಳಗಡೆ ಪೂಜೆ ನಂತರ ನಿಮ್ಮ ಮನೆಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ವೀಕ್ಷಕರೇ, ಮುಂದಿನದಾಗಿ ರೆಮಿಡಿಯನ್ನು ನೋಡ್ಲಿಕ್ಕಾಗಿ ನಾನು ಹೇಳಿದೆ ದುರ್ಗಾದೇವಿಯ ಆರಾಧನೆ ಮಾಡ್ಕೋಬೇಕು ಅಂತ. ಇದರ ಜೊತೆಗೆ ಜೀತ್ ಮೀಡಿಯಾದಲ್ಲಿ ಪವಮಾನ ಜಗದ ಪ್ರಾಣ ಎನ್ನುವ ಮಂತ್ರ ಒಂದು ಭಕ್ತಿಗೀತೆಯನ್ನು ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಕರೇ. ಜೀತ್ ಮೀಡಿಯಾ ಪವಮಾನ ಜಗದ ಪ್ರಾಣ ಅಂತ ಟೈಪ್ ಮಾಡಿ ಬರುತ್ತೆ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಹೆಚ್ಚಿನ ಶುಭ ಫಲವನ್ನು ತುಲಾರಾಶಿಯವರು ಪಡಿಬೋದು. ಇನ್ನು ಮಿಕ್ಕಿದ್ದು ಏನೂ ಇಲ್ಲ, ಎಲ್ಲ ಶುಭ ಇದೆ. ಶತ್ರು ಕಾಟ ಒಂದು ನೋಡ್ಕೊಳ್ಳಿ. ಅದೇ ರೀತಿ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ. ಅದರ ವೈಬ್ರೇಷನನ್ನು ಫೀಲ್ ಮಾಡಿ. ಅದನ್ನು ಬುಕ್ ಮಾಡ್ಕೊಂಡ ನಂತರವೇ ನಿಮ್ಮ ಇಮ್ಮಿಡಿಯೇಟ್ಲಿ ಫ್ರಮ್ ದ ನೆಕ್ಸ್ಟ್ ಮೂಮೆಂಟ್ ಬುಕ್ ಮಾಡಿಕೊಂಡ ತಕ್ಷಣದಿಂದನೇ ಜೀವನದಲ್ಲಿ ಒಳ್ಳೆಯ ಘಟನೆಗಳು ನಡೆಯೋದಕ್ಕೆ ಶುರು ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಗೆ ನೋಡಲಿಕ್ಕಾಗಿ ಸೂರ್ಯ 10ನೇ ಮನೆಯಲ್ಲಿ ಬಂದಿರುವಂಥದ್ದು. ಸಿಂಹರಾಶಿಯಲ್ಲಿ ಸ್ಟ್ರಾಂಗ್ ಕರಿಯರ್ ಅಂದರೆ ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ, ನೌಕರಿ ಅದ್ಭುತವಾಗಿ ಸಾಗುತ್ತೆ ಈ ವಾರ. ಯಾವ ತೊಂದರೆಯೂ ವೃಶ್ಚಿಕ ರಾಶಿಯವರಿಗೆ ಇಲ್ಲ. ಆದರೆ ಬರೀ ಇದನ್ನೊಂದೇ ಇಟ್ಕೊಂಡು ನೋಡಲಿಕ್ಕಾಗಲ್ಲ, ನಾವು ಇತರ ಗ್ರಹಗಳ ಸಂಚಾರವನ್ನು ನೋಡಬೇಕಾಗತ್ತೆ. ವಿಶೇಷವಾಗಿ ಮಂಗಳವನ್ನು ನೋಡ್ಬಿಡೋಣ. ಮಂಗಳ ಕನ್ಯಾ ರಾಶಿಗೆ 11ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಹಾರ್ಡ್ ಎಫರ್ಟ್ನಿಂದ ತುಂಬ ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದಕ್ಕಿಂತ 10 ಪಟ್ಟು ಲಾಭ ಆಗುತ್ತೆ ಅಂತ ತೋರಿಸ್ತಾ ಇದೆ. ಒಂದು, ಸೂರ್ಯನ ಸಂಚಾರ ನಿಮಗೆ ವೃತ್ತಿ, ವ್ಯಾಪಾರ, ಒಂದು ನೌಕರಿಯಲ್ಲಿ ಯಶಸ್ಸು ಅಂತ ಕೊಡುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರ ಜೊತೆಗೆ ಮಂಗಳ ಏನು ಸೂಚಿಸ್ತಾ ಇದೆ ಅಂತಂದರೆ ನಿಮಗೆಲ್ಲ ಸರಾಗವಾಗಿ ಕೂತ ಜಾಗದಲ್ಲೇ ಬರುತ್ತೆ ಅನ್ಕೋಬೇಡ್ರಿ. ನೀವು ಕಷ್ಟಪಟ್ಟರೆ ಅದಕ್ಕೆ ನಾನು ಫಲ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ಮಂಗಳ ಹೇಳ್ತಾ ಇದ್ದಾನೆ. ಹಾಗಾಗಿ ನೀವು ಕಷ್ಟಪಡೋದಕ್ಕೆ ರೆಡಿ ಇರ್ತೀರಾ, ಡೆಫಿನೆಟ್ಲಿ ರೆಡಿ ಇರ್ತೀರಾ. ಯಾಕೆಂದರೆ ಸೂರ್ಯನ ಬಲ ನಿಮಗೆ ಪುಷ್ ಮಾಡುತ್ತೆ. ಯಾವಾಗಲೂ ಸೂರ್ಯನ ಬಲ ನಿಮ್ಮನ್ನು ಪುಷ್ ಮಾಡುತ್ತೆ. ನೀವು ಎದ್ದು ಒಂದು ಹೋರಾಡ್ತೀರಾ, ಕೆಲಸ ಮಾಡ್ತೀರಾ, ಸ್ಟ್ರಗಲ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆಗ ಮಂಗಳನ ಆಶೀರ್ವಾದ ನೋಡಿ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ನಾನು ಯಾಕೆ ಹೇಳಿದೆ ಇದನ್ನು ಒತ್ತಿ ಅಂತಂದರೆ, ಒಂಚೂರು ನಮಗೆ ಸಕ್ಸಸ್ ಬಂತು ಅಂದರೆ ರಿಲ್ಯಾಕ್ಸ್ ಮೋಡಿಗೆ ಹೋಗ್ಬಿಡ್ತೀವಿ. ಅಬ್ಬಾ ಸಕ್ಸಸ್ ಬಂತಪ್ಪ, ನೋಡೋಣ ಇವತ್ತೊಂದು ದಿವಸ ರೆಸ್ಟ್ ತೊಗೊಳ್ಳೋಣ, ನಾಳೆ ಮಾಡೋಣ. ಇಂತಹ ಒಂದು ರೆಸ್ಟ್ ಇರುತ್ತಲ್ಲ, ಅದು ಮತ್ತೆ ನಮ್ಮನ್ನು ಒಂದು ಡೌನ್ಫಾಲಿಗೆ ಈಡು ಮಾಡಿಬಿಡುತ್ತೆ. ಯಾವಾಗಲೂ ಆ ಡೌನ್ಫಾಲನ್ನು ನಮ್ಮ ಹತ್ರ ಬರಕ್ಕೆ ಬಿಡಬಾರ್ದು. ಆ ಡೌನ್ಫಾಲ್ ಬರಕ್ಕೆ ಬಿಡಬಾರ್ದು ಅಂತಂದರೆ ನಾವೇನು ಮಾಡಬೇಕು? ಆ ಒಂದು ಸಕ್ಸಸ್ ಬಂದಾಗ ಇನ್ನೂ ಜಾಸ್ತಿ ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕು. ಆಗ ನಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ, ಡೌನ್ಫಾಲ್ ದೂರ ಆಗುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಸೂರ್ಯ ಹೇಳ್ತಾ ಇರೋದೇ ಅದು. ನಾನು ನಿಮಗೆ ಬಲ ಕೊಡ್ತೀನಿ, ಪುಷ್ ಕೊಡ್ತೀನಿ, ಮಾಡಿ ಓಡಿ ಕೆಲಸ ಮಾಡಿ, ಜೀವನದಲ್ಲಿ ಹಠದಿಂದ ಗೆಲ್ಲಿ ಅಂತ ಹೇಳುತ್ತೆ. ಮಂಗಳ ಪರೀಕ್ಷೆಗೆ ನಿಂತಿದ್ದಾನೆ, ಮಾಡ್ತೀರಾ, ನಾನು ದುಪ್ಪಟ್ಟು ಕೊಡ್ತೀನಿ, ಇಲ್ವಾ ರಿಲ್ಯಾಕ್ಸ್ ಮಾಡಿಸ್ತೀನಿ ಅಂತ. ಅದನ್ನೊಂದು ನೋಡ್ಕೊಳ್ಳಿ. ಹಾಗೆ ವಿಶೇಷವಾಗಿ ಈ ವಾರ ಏನಾಗುತ್ತೆ ಅಂದರೆ, ದಾಂಪತ್ಯದಲ್ಲಿ ರಾಹು 5ನೇ ಮನೆಗೆ ಬಂದಿರೋದ್ರಿಂದ ಕನ್ಫ್ಯೂಷನ್ಸ್ಗಳು ಕ್ರಿಯೇಟ್ ಆಗುತ್ತೆ. ಏನು ಮಾಡಬೇಕು? ಈ ಸೈಟ್ ತೊಗೊಳ್ಳೋಣ ಅಂತ ಗಂಡ ಹೇಳಿದರೆ ಬೇಡ ಅಂತ ಹೆಂಡತಿ, ಮಕ್ಕಳನ್ನು ಇದೇ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋಣ ಅಂತ ಗಂಡ, ಈ ಬೇಡ ಅಂತ ಹೆಂಡತಿ, ಈ ರೀತಿಯಾದಂಥ ಒಂದು ಕಾನ್ಫ್ಲಿಕ್ಟ್ಗಳು. ಇದನ್ನು ಮಾಡೋದ ಬೇಡವಾ? ಪೆಟ್ರೋಲ್ ಸ್ಕೂಟ್ರ್ ತೊಗೊಳ್ಳೋಣ ಅಥವಾ ಎಲೆಕ್ಟ್ರಿಕ್ ತೊಗೊಳ್ಳೋಣ, ಪೆಟ್ರೋಲ್ ತೊಗೊಳ್ಳೋಣ, ಎಲೆಕ್ಟ್ರಿಕ್ ತೊಗೊಳ್ಳೋಣ, ಈ ರೀತಿಯಾದಂತಹ ಒಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಗೊಂದಲಗಳು ಏರ್ಪಾಡಾಗುತ್ತೆ. ಅದನ್ನು ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಸ್ವಲ್ಪ ಮಂಡಿ ಮೊಣಕಾಲು ನೋವು ಅಂತ ತೋರಿಸ್ತಾ ಇದೆ. ಬಚ್ಚಲಲ್ಲಿ ಒಂದು ಸ್ವಲ್ಪ ಬಾತ್ರೂಮಲ್ಲಿ ಜಾರಿ ಬೀಳುವಂಥದ್ದು, ಸ್ಟೆಪ್ಸಿಂದ ಇಳಿಯುವಾಗ ಜಾಗ್ರತೆ. ಇಮಿಡಿಯೇಟ್ಲಿ ನಮ್ಮ ಒಂದು ಕಾಲು ಉಳುಕುತ್ತೆ.
ಮಂಡಿ ಮೊಣಕಾಲಿಗೆ ಪೆಟ್ಟು ಅಂತ ತೋರಿಸ್ತಾ ಇದೆ, ಅದರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ಮಹಾಮೃತ್ಯುಂಜಯ ಮಂತ್ರ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಓಂ ಝೂಂ ಸಹ ಓಂ ಝೂಂ ಸಹ. ಈ ರೀತಿಯಾಗಿ 11 ಬಾರಿ ಬೆಳಗ್ಗೆ ಸಂಜೆ ಹೇಳ್ತಾ ಹೋಗಿ. ಇದು ನಿಮ್ಮನ್ನು ಶ್ರೀರಕ್ಷೆಯ ಥರ ಕಾಪಾಡುತ್ತೆ. ವೀಕ್ಷಕರೇ, ಇನ್ನೂ ಹೆಚ್ಚಿನ ಇದು ಬೇಕು, ಫಲ ಬೇಕು ಅಂತಂದರೆ ನೋಡಿ, ಈ ವಾರ 1 kg ಗೋಧಿ, 1 kg ಬೆಲ್ಲ ಯಾವುದಾದ್ರೂ ದಿನ ನಿಮ್ಮ ಮನೆಯ ಹತ್ತಿರದ ದೇವಾಲಯಗಳಿಗೆ ದಾನ ಮಾಡಬನ್ನಿ. ನೋಡಿ ಈ ವಾರ ಎಷ್ಟು ಸರಾಗವಾಗಿ ಸುಲಲಿತವಾಗಿ ಹೋಗುತ್ತೆ. ಲಕ್ಕಿ ಕಲರ್ ಅಂತ ಬಂದಾಗ ರೆಡ್, ದಿಕ್ಕು ನಾರ್ತ್ ವೆಸ್ಟ್ ಶುಭ ಇರುತ್ತೆ. 2, 9, 11 ನಂಬರ್ ಫಲಪ್ರದವಾಗಿ ಬರುತ್ತೆ. ಗುರುವಾರ ಮತ್ತು ಶುಕ್ರವಾರ ಅತ್ಯಂತ ಶುಭವಾಗಿರುತ್ತೆ. ವೀಕ್ಷಕರೇ, ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಜೀವನದಲ್ಲಿ ಗೆಲುವಿರಬೇಕು, ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಗೆಲುವನ್ನು ಕಾಣಬಹುದು. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ವೀಕ್ಷಕರೇ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ವಿಶೇಷವಾಗಿ ಈ ಪ್ರೆಡಿಕ್ಷನನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತನ್ನು ಹೇಳ್ತೀನಿ, ಒಂದು ಸಜೆಷನ್ನ ಕೊಡ್ತೀನಿ, ಆಮೇಲೆ ಪ್ರೆಡಿಕ್ಷನ್ ಸ್ಟಾರ್ಟ್ ಮಾಡ್ತೀನಿ. ಧನುರಾಶಿಯವರಿಗೆ ತುಂಬ 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 ಅದೃಷ್ಟದ ಒಂದು ಲಕ್ಕಿ ವಸ್ತುವಾಗಿ ಮನೆತನಕ್ಕೆ ಬೆಳಕನ್ನು ತರುವಂತಹ ವಸ್ತು ಆಗಿರುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ನಾನು ಯಾಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಧನುರಾಶಿಗೆ ಪವರ್ಫುಲ್ ಆಗಿ ಇದು ಒಲದು ಬರುತ್ತೆ. ಮನೆಗೆ ತರಿಸ್ಕೊಳ್ಳಿ. ಇದರಲ್ಲಿ ರಹಸ್ಯವಾದಂಥ 13 ತ್ರಿಕೋನ ಇದೆ. ಒಂದೊಂದು ತ್ರಿಕೋನದಲ್ಲಿ ಒಂದೊಂದು ವಿಶೇಷ ಶಕ್ತಿ, ದೇವರ ಶಕ್ತಿ ಅಡಕವಾಗಿರುತ್ತೆ, ಬ್ರಹ್ಮಾಂಡದ ಶಕ್ತಿ ಅಡಕವಾಗಿರುತ್ತೆ. ಇದನ್ನು ಮನೆಗೆ ತಂದು ಪೂಜೆ ಮಾಡ್ಕೊಳ್ಳೋಕೆ ಶುರು ಮಾಡಿ. ಧನುರಾಶಿಯವರು ತುಂಬ ಸ್ಟ್ರಗಲ್ ಮಾಡಿರ್ತೀರ ಲೈಫಲ್ಲಿ. ಬೆಳವಣಿಗೆ ಬೇಕು, ಛಲ ಬೇಕು, ನಮಗೆ ಹಣ ಸಾಧಿಸಬೇಕು, ಒಂದು ಮನೆ ಕಟ್ಟಬೇಕು, ವಾಹನ ಕೊಂಡ್ಕೊಳ್ಬೇಕು, ಇನ್ನೊಬ್ಬರು 10 ಜನ ನೋಡಿ ನಮ್ಮನ್ನು ಅಬ್ಬಬ್ಬ ಇವರು ಯಾವ ರೀತಿ ಬೆಳೆದ್ರು ಅಂತ ತೋರಿಸ್ಬೇಕು ಛಲದಿಂದ ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಆರ್ಡರ್ ಮಾಡೋದಕ್ಕೆ ಮರಿಬೇಡಿ. ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥದ್ದು. ಇದನ್ನು ಮನೆಗೆ ತಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಇದರ ವೈಬ್ರೇಷನನ್ನು ನೋಡಿ, ತಿಂಗಳಿಂದ ತಿಂಗಳಿಗೆ ಜೀವನ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಮ್ಮ ತಂಡ ಇದನ್ನು ನಿಮಗೆ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ 30 ರಿಂದ 45 ದಿವಸದಲ್ಲಿ ಮನೆಗೆ ಕಳಿಸುತ್ತೆ. ವೀಕ್ಷಕರೇ, ಬನ್ನಿ ಧನುರಾಶಿಯ ಪ್ರೆಡಿಕ್ಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಸೂರ್ಯ 9ನೇ ಮನೆಗೆ ಬಂದಿರುವಂಥದ್ದು ಏನು ಮಾಡುತ್ತೆ ಅಂತಂದರೆ, ಧಾರ್ಮಿಕ ಒಂದು ಕೆಲಸಗಳು, ಪೂಜೆ ಪುನಸ್ಕಾರ, ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ಒಂದು ಭಗವಂತನ ಸೇವೆಯಲ್ಲಿ ತಲ್ಲೀನರಾಗಬೇಕು, ನಿರತರಾಗಬೇಕು, ಪೂಜೆ ಮಾಡಬೇಕು, ಮಂತ್ರ ಹೇಳಬೇಕು, ಸ್ತೋತ್ರ ಹೇಳಬೇಕು. ಈ ರೀತಿಯಾದಂತಹ ಧರ್ಮ ಮತ್ತು ಆಧ್ಯಾತ್ಮದಲ್ಲಿ ಈ ವಾರ ಹೆಚ್ಚಿನ ಒಂದು ಫಲಶ್ರುತಿಯನ್ನು ಕೊಡುತ್ತೆ. ಒಂದು ಇಂಟೆನ್ಷನ್, ಒಂದು ನಿಮ್ಮನ್ನು ಆ ಮಾರ್ಗದಲ್ಲಿ ನಡೆಸುತ್ತೆ. ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋಣ, ತಿರುಪತಿಗೆ ಹೋಗೋಣ, ಕೊಲ್ಲಾಪುರಕ್ಕೆ ಹೋಗೋಣ, ಶಿರ್ಡಿಗೆ ಹೋಗೋಣ, ಮಂತ್ರಾಲಯಕ್ಕೆ ಹೋಗೋಣ. ಈ ರೀತಿಯಾದಂತಹ ಒಂದು ನಿಮ್ಮ ಒಂದು ಧಾರ್ಮಿಕ ಕೌಟುಂಬಿಕ ಯಾತ್ರೆ ಅಂತ ತೋರಿಸುತ್ತೆ. ನಿಮ್ಮ ಫ್ಯಾಮಿಲಿ ಸಮೇತ ನೀವು ಪುಣ್ಯಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ, ಭಗವಂತನ ಕ್ಷೇತ್ರಗಳಿಗೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದು ಪುನೀತರಾಗ್ತೀರಾ. ಒಳ್ಳೆಯ ವಾರ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ನಿಮಗೆ ವಿಶೇಷವಾಗಿ ಬುಧ ಸಿಂಹರಾಶಿಗೆ 9ನೇ ಮನೆಗೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಧನುರಾಶಿಗೆ ಅಂತ ತೋರಿಸ್ತಾ ಇದೆ. ಅದರ ಬಗ್ಗೆ ಜಾಗೃತಿಯಾಗಿರಲಿ. ಮಂಗಳನ ಸಂಚಾರ ಕನ್ಯಾ ರಾಶಿ ನೋಡಿ, 10ನೇ ಮನೆ. ಏನಾಗುತ್ತೆ ಅಂತಂದರೆ, ನಮಗೆ ಮಂಗಳ, ನಾನು ಆಲ್ರೆಡಿ ಹಿಂದಿನ ರಾಶಿಗೆ ಹೇಳ್ತಾ ಇದ್ದೆ, ಕರ್ಮ ಮಾಡು ನಾನು ಫಲ ಕೊಡ್ತೀನಿ. ಕರ್ಮ ಅಂತಂದರೆ ಆ ರೀತಿ ಕರ್ಮ ಅಲ್ಲ. ಕರ್ಮ ಅಂದರೆ ಕೆಲಸ ಮಾಡು, ಫಲ ತಗೋ. ಹಾಗಾಗಿ ಈ ವಾರ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡಬೇಕಾಗತ್ತೆ. ನಾವು ರೆಸ್ಟ್ಲೆಸ್ ಅಂತಂದರೆ ಪೂರ್ತಿ 24 ಗಂಟೆ ಕೆಲಸ ಅಲ್ಲ. ಸರಿಯಾದಂತಹ 8 ಗಂಟೆ 9 ಗಂಟೆ ನಮ್ಮ ದೇಹಕ್ಕೆ ಎಷ್ಟು ನಿದ್ದೆ ಅಗತ್ಯ ಎಷ್ಟು ಇರುತ್ತೆ ಅಷ್ಟು ಕೊಡಿ. ಮಿಕ್ಕಿದ ಒಂದು ಅವಧಿ ಏನಿರುತ್ತೆ ನಾವು ಚಾಚೂ ತಪ್ಪದೆ ಶ್ರದ್ಧೆ, ನಿಷ್ಠೆ, ಭಕ್ತಿಯಿಂದ ಕೆಲಸ ಮಾಡಿದರೆ ಧನುರಾಶಿಯವರಿಗೆ ಈ ವಾರ ಯಾವ ರೀತಿಯ ತೊಂದರೆಯೂ ಬರೋದಿಲ್ಲ. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಬಟ್ ಕೆಲಸಕ್ಕೆ ನಾವು ಯಾವಾಗಲೂ ನಾವು ಲೇಸಿನೆಸ್ ಮಾಡಬಾರ್ದು. ಅದು ಈ ವಾರ ಮಾಡುವಂಥದ್ದು. ಈಗ ಮಾಡುವಂಥ ಕೆಲಸವನ್ನು ನಾಳೆ ಮಾಡೋಣ, ನಾಳೆ ಅದನ್ನು ನಾಡಿದ್ದು ಮಾಡೋಣ, ಅದು ಬೇಡ. ಲೇಸಿನೆಸ್ ಬೇಡ. ಧನುರಾಶಿಯವರು ಈ ವಾರ ಅಂತಲ್ಲ, ಸದಾ ಕೆಲಸಕ್ಕೆ ಹೇಗೆ ನಾವು ಹಿಂದೆ ಬೀಳ್ತೀವಿ ಅದನ್ನು ಮುಗಿಸೇನೆ ನಾವು ರೆಸ್ಟ್ ತಗೊಳ್ಳೋದು. ಅರ್ಧಂಬರ್ಧ ಎಲ್ಲ ಮಾಡೋಂಗಿಲ್ಲ ಅನ್ನುವಂಥ ಆ್ಯಟಿಟ್ಯೂಡ್ ಇದ್ದರೆ ಗೆಲುವು ನಿಮ್ಮದೇ ಆಗುತ್ತೆ. ಇನ್ನು ಫೈನಾನ್ಸ್, ನಿಮಗೆ ಸಡನ್ ಗೇನ್ಸ್ ಬರುತ್ತೆ. ಅದ್ಭುತವಾದಂಥ ಹಣದ ರಾಶಿಯೇ ಹರಿದು ಬರುತ್ತೆ. ಒಳ್ಳೆಯ ಕೆಲಸಕ್ಕೆ ಆಫರ್ ಇರುತ್ತೆ. ಎಲ್ಲವೂ ಶುಭ ಇದೆ. ಆರೋಗ್ಯ ಅಂತ ಬಂದಾಗ ಈ ವಾರ
ಸ್ವಲ್ಪ ನಿಮಗೆ ಬ್ರೀದಿಂಗ್ ಅಂದರೆ ರೆಸ್ಪಿರೇಟ್ರಿ ಏನಾದರೂ ಸಮಸ್ಯೆಗಳು ಅಲರ್ಜಿ, ಡಸ್ಟ್ ಅಲರ್ಜಿ ಮತ್ತೊಂದು ಕಾಣಿಸ್ಕೋಬೋದು, ಅದ್ರ ಬಗ್ಗೆ ಜಾಗ್ರತೆ ಇರಲಿ. ಆಮೇಲೆ ಲಿವರ್ ಅಬ್ಡೋಮನ್ ಮತ್ತು ಲಿವರ್ ಹೆಲ್ತ್ ಬಗ್ಗೆ ಒಂಚೂರು ವೈದ್ಯರನ್ನು ಕಾಣುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಅದೇ ರೀತಿ ಒಂದು ಸ್ವಲ್ಪ ಮೆಡಿಟೇಷನ್, ಬ್ರೀದಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳಿ, ಒಳ್ಳೆಯದಿರುತ್ತೆ. ಆಮೇಲೆ ಆದಿತ್ಯ ಹೃದಯವನ್ನು ಪಠಣೆ ಮಾಡಿ, ಈ ವಾರ ಪೂರ್ತಿ ಆದಿತ್ಯ ಹೃದಯ ಪಠಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನೂ ಹೆಚ್ಚಿನ ಫಲ ಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಅಂತ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಬೆಳಗ್ಗೆ ಸಂಜೆ ಕೇಳಿ. ಪವಮಾನ ಜಗದ ಪ್ರಾಣ ಭಕ್ತಿಗೀತೆ ಅಪ್ಲೋಡ್ ಆಗಿದೆ, ಎಂಥ ಅದ್ಭುತ ಗೀತೆ, ತಲ್ಲೀನರಾಗ್ಬಿಡ್ತೀವಿ ನಾವು ಆಂಜನೇಯನ ಭಕ್ತಿಯಲ್ಲಿ. ಸುಮಧುರವಾಗಿದೆ, ಒಂದು ಭಕ್ತಿಯ ಒಂದು ರಸವನ್ನು ನಮಗೆ ಅದ್ಭುತ ಕರುಣಿಸುವಂತಹ ಗೀತೆ. ಜೀತ್ ಮೀಡಿಯಾ ಪವಮಾನ ಜಗದ ಪ್ರಾಣ ಅಂತ ಸರ್ಚ್ ಮಾಡಿ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ವೀಕ್ಷಕರೇ, ಎಲ್ಲವೂ ಚೆನ್ನಾಗಿದೆ. ಲಕ್ಷ್ಮೀನಾರಾಯಣನ ಆರಾಧನೆ ಮನೆಯಿಂದ ಹೊರಗಡೆ ಹೊರಡುವಾಗ ಓಂ ನಮೋ ಭಗವತೆ ವಾಸುದೇವಾಯ ಅಂತ 11 ಸಲ ಹೇಳಿ, ತುಳಸಿಗೆ ನಮಸ್ಕಾರ ಮಾಡಿಬಿಟ್ಟು ನೀರನ್ನು ಸಮರ್ಪಣೆ ಮಾಡಿ, ಆ ಒಂದು ಪಾಟಲ್ಲಿ ಕೈಯನ್ನು ಹೆಬ್ಬೆರಳನ್ನು ಅದ್ದಿ ಹಣೆಗೆ ತಿಲಕವನ್ನು ಇಟ್ಕೊಂಡು ಹೊರಗಡೆ ಹೊರಡೋದ್ರಿಂದ ನಿಮ್ಮ ಆ ದಿನದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಗೆ ನೋಡಿ, ಸೂರ್ಯ ಸಿಂಹರಾಶಿಯಲ್ಲಿ 8ನೇ ಮನೆಗೆ ಬರುವಂಥದ್ದು. ಸಡನ್ ಏನೋ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಇದ್ದಕ್ಕಿದ್ದಂಗೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಬಿಡಿ, ಟ್ರಾನ್ಸ್ಫರ್ಗೆ ಒಂದು ಆರ್ಡರ್ ಬಂದ್ಬಿಡುತ್ತೆ. ನಿಮ್ಮ ಹಿರಿಯ ಅಧಿಕಾರಿಗಳು ಕರೆದ್ಬಿಟ್ಟು ತಗೊಳಪ್ಪ ನಿನಗೆ ಇವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ನಿಮಗದು ಇಷ್ಟವೋ ಇಷ್ಟ ಇಲ್ಲದೇನೋ ಒಂದು ಅಯ್ಯೋ ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತಲ್ಲಪ್ಪ, ನಮ್ಮ ಫ್ಯಾಮಿಲಿ ಇಲ್ಲಿ ಸೆಟ್ಲ್ ಆಗಿದೆ, ನಾನು ಅಲ್ಲಿ ಹೋಗೋದು, ಅಲ್ಲಿ ಮನೆ ಮಾಡಬೇಕು, ಕೆಲಸದ ಸ್ಥಳ ಹೇಗೋ, ಆಫೀಸ್ ಹೇಗೋ, ಜನ ಹೇಗೋ, ಈ ರೀತಿಯ ಚಿಂತೆಗಳ ಕಡಕ್ಕೆ ಶುರುವಾಗುತ್ತೆ. ಸಡನ್ ಟ್ರಾನ್ಸ್ಫಾರ್ಮೇಷನ್ ವಿಲ್ ಆಕರ್ ಇನ್ ಯುವರ್ ಲೈಫ್ ಅಂತ ತೋರಿಸ್ತಾ ಇದೆ, ಅದರ ಬಗ್ಗೆ ನೋಡ್ಕೊಳ್ಳಿ. ಹಾಗೆ ಮಂಗಳನ ಪ್ರಭಾವವನ್ನು ನೋಡಲಿಕ್ಕಾಗಿ ಈ ವಾರ ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ಶಾರ್ಟ್ ಟ್ರಾವೆಲ್ ಇರ್ಬೋದು, ಲಾಂಗ್ ಟ್ರಾವೆಲ್ ಇರ್ಬೋದು. ನೀವು ವಿದೇಶಕ್ಕೆ ಯಾವುದಾದ್ರೂ ಕಾನ್ಫರೆನ್ಸಿಗೆ ಹೋಗ್ಬೋದು, ಅಥವಾ ವಿದೇಶದಲ್ಲಿ ಯಾವುದಾದ್ರೂ ಒಂದು ರಮಣೀಯ, ಒಂದು ಸುಂದರವಾದಂತಹ, ಒಂದು ಅದ್ಭುತವಾದಂಥ ಪ್ರೇಕ್ಷಣೀಯ ಸ್ಥಳವನ್ನು ನೋಡೋದಕ್ಕೆ ಹೋಗ್ಬೋದು, ಟ್ರಾವೆಲ್ಲಿಗೆ ಹೋಗ್ಬೋದು. ಈ ರೀತಿಯಾದಂಥ ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಅಬ್ರಾಡ್ ಜರ್ನಿ, ಫಾರಿನ್ ಜರ್ನಿ ಅಂತ ತೋರಿಸ್ತಾ ಇದೆ. ಗುರುವಿನ ಸಂಚಾರವನ್ನು ಕರ್ಕ ರಾಶಿಯಲ್ಲಿ 7ನೇ ಮನೆಯಲ್ಲಿರೋದ್ರಿಂದ ಒಂದು ವಿಶೇಷವಾದಂಥ ಸಪೋರ್ಟ್ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ, ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರಿಂದ ತುಂಬ ಒಳ್ಳೆಯ ಸಪೋರ್ಟ್ ಸಿಗುತ್ತೆ, ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಈ ವಾರ. ಆದರೆ ಕೆಲಸದ ಸ್ಥಳದಲ್ಲಿ ಹಿಡನ್ ಚಾಲೆಂಜಸ್ ಅಂತ ತೋರಿಸ್ತಾ ಇದೆ. ವ್ಯಾಪಾರ, ಕೆಲಸದ ಸ್ಥಳದಲ್ಲಿ, ಮನೆ ಇರಬಹುದು. ಮನೆ ಇದ್ದರೆ ಏನೋ ಒಂದು ಚಾಲೆಂಜ್ ಅಪ್ಪ ನಿಮಗೆ, ಇದನ್ನು ಮಾಡಿ ಮುಗಿಸಿರ್ತೀವಿ, ಇನ್ನೊಂದು ಚಾಲೆಂಜ್ ಬಂದ್ಬಿಡುತ್ತೆ, ಇದನ್ನು ಮಾಡೋದ ಅದನ್ನು ಮಾಡೋದ. ಆ ರೀತಿಯಾದಂಥ ನಮ್ಮ ಹಿರಿಯರು ನಮಗೆ ಜವಾಬ್ದಾರಿಯನ್ನು ಕೊಟ್ಬಿಡ್ತಾರೆ. ಕೆಲಸದ ಸ್ಥಳದಲ್ಲಿ ಈ ಕೆಲಸ ಮಾಡಿ ಮುಗಿಸಿರ್ತೀರ, ನಿಮ್ಮ ಮ್ಯಾನೇಜರ್ ಇನ್ನೊಂದು ಫೈಲ್ ತಂದಿಟ್ಬಿಡೋದು, ಇದನ್ನ ಕ್ಲಿಯರ್ ಮಾಡಿಬಿಟ್ಟೆ ನೀವು ಮನೆಗೆ ಹೋಗಬೇಕು ಅಂತ ಒಂದು ಚಾಲೆಂಜ್, ಹಿಡನ್ ಚಾಲೆಂಜ್ ಬರುತ್ತೆ. ಕೆಲಸದ ಸ್ಥಳದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ, ಎಲ್ಲ ಸ್ಥಳದಲ್ಲಿಯೂ ಕೂಡ ಮಕರ ರಾಶಿಯವರು ಈ ವಾರ ಚಾಲೆಂಜನ್ನು ಅನುಭವಿಸ್ತೀರಿ. ಅದರಿಂದ ಗೆದ್ದು ಕೂಡ ಬರ್ತೀರಿ, ಹಿಮ್ಮುಖರಾಗೋದಿಲ್ಲ, ಗೆಲ್ತೀರ. ಆ ಗೆಲ್ಲೋದಕ್ಕೆ ಭಗವಂತನ ಆಶೀರ್ವಾದ ಬೇಕು, ಕೃಪೆ ಬೇಕು. ಅದರ ಜೊತೆಗೆ ವೀಕ್ಷಕರೇ, ಮಕರ ರಾಶಿಯವರಿಗೆ ಒಂದು ಮಾತು ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸೋಲಿರಬಾರ್ದು, ಸದಾ ಗೆಲುವಿರಬೇಕು. 1 ರೂಪಾಯಿ ಕೂಡ ನಾವು ಯಾರ ಹತ್ರ ಕೈ ಚಾಚಬಾರ್ದು ಅಂತಂದರೆ ಒಂದು ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಿ. ಅದು ಬೇರೆ ಯಾವುದೂ ಅಲ್ಲ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಸಾಲ ಅನ್ನೋದು ಬೇರೆ ಸಮೇತ ಕಿತ್ತು ಹೋಗುತ್ತೆ, ಸೋಲು ಅನ್ನೋದೇ ಇರೋದಿಲ್ಲ ನಿಮ್ಮ ಜೀವನದಲ್ಲಿ. ಎಲ್ಲವೂ ಕೂಡ ಶುಭ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ, ಗೆಲುವಾಗುತ್ತೆ, ನೌಕರಿ ಸಿಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಈ ಚಮತ್ಕಾರಿ ವಸ್ತು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ನಮ್ಮ ತಂಡ ಇದನ್ನು ನಿಮ್ಮ ಹೆಸರಲ್ಲಿ ಪೂಜೆಗಿಟ್ಟು 30ರಿಂದ 45 ದಿವಸದಲ್ಲಿ ಮನೆಗೆ ಕಳಿಸುತ್ತೆ, ಎಲ್ಲವೂ ಶುಭವಾಗುತ್ತೆ. ವೀಕ್ಷಕರೇ, ಹಣಕಾಸಿನ ವಿಚಾರ ಅಂತ ಬಂದಾಗ ಸ್ವಲ್ಪ ಈ ವಾರ ಯಾರಾದರೂ ನಿಮ್ಮ ಹತ್ರ ಹಣ ಕೇಳೋದಕ್ಕೆ ಬರ್ತಾರೆ, ಕೊಟ್ಟ ಹಣ ವಾಪಸ್ ಬಾರದೇ ಇರುವ ವ್ಯವಸ್ಥೆ ಆಗುತ್ತೆ. ಹಾಗಾಗಿ ಸಾಲ ತೆಗೆದುಕೊಳ್ಳುವ, ಸಾಲ ಕೊಡುವ ವ್ಯವಸ್ಥೆಗೆ ಈ ವಾರ ಮುಂದಾಗಬಾರ್ದು. 1 ವಾರ ತಡೆದು ನೋಡಿ, ಕಾಯ್ದು ನೋಡಿ. ಅಗತ್ಯ ಅನಿವಾರ್ಯ ಇದ್ದರೆ ಮುಂದುವರಿಬಹುದು, ಅಂತಿಮ ನಿರ್ಧಾರ ನಿಮ್ಮದಾಗಿದೆ. ಅದೇ ರೀತಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ರಕ್ತದ ಒತ್ತಡ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ. ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇದ್ದರೆ ಮುಂದುವರಿಸಿ, ನಿಲ್ಲಿಸಬಾರ್ದು. ಅದರ ಜೊತೆಗೆ ಆರೋಗ್ಯವನ್ನು ಕಾಯ್ಕೊಳ್ಳಿ. ಮೆಡಿಟೇಷನ್ನು, ಬ್ರಿಸ್ಕ್ ವಾಕ್ ಇರ್ಬೋದು, ಅದರ ಬಗ್ಗೆ ಗಮನ ಕೊಡಿ. ಡಿಸಿಪ್ಲಿನ್ಡ್ ರೂಟೀನ್, ಡಯಟ್ ಅದೆಲ್ಲ ನಮ್ಮನ್ನು ಕಾಪಾಡುತ್ತೆ. ಶಿಸ್ತುಬದ್ಧ ಜೀವನ ಶೈಲಿ, ಆರೋಗ್ಯಕರ ಆಹಾರ, ಮನೆಯ ನೀರು, ಮನೆಯ ಆಹಾರ,
ಫುಲ್ಲು ಆಯಿಲಿ ಫ್ರೈಡ್ ಫುಡ್ಡು, ಎಣ್ಣೆಯಲ್ಲಿ ತೇಲ್ತಾ ಇರುತ್ತೆ ಅಂಥ ಆಹಾರ, ಕಲರ್ಫುಲ್ ಫುಡ್ಡು ನೋಡಿದರೆ ತಿನ್ನಬೇಕು ಅನಿಸುತ್ತೆ. ಅಂಥದಕ್ಕೆಲ್ಲ ಮರಳಾಗಬಾರ್ದು, ತಿನ್ನಲೂಬಾರ್ದು. ಆರೋಗ್ಯಕ್ಕೆ, ಡೈಜೆಷನ್ ಸಿಸ್ಟಮಿಗೆ ಭಾಳ ಕೆಟ್ಟದ್ದು. ಅದರಲ್ಲಿ ಅಜಿನೋಮೋಟೊ ಇರುತ್ತೆ, ತುಂಬ ಅಂದರೆ ಆರೋಗ್ಯಕ್ಕೆ ಹಾನಿಕರ ಅಂಶಗಳಿರುತ್ತೆ. ಹಾಗಾಗಿ ಮನೆಯ ಆಹಾರಕ್ಕೆ ಆದ್ಯತೆ ಕೊಡಿ, ಮನೆಯ ಊಟವನ್ನೇ ಮಾಡಿ, ಮನೆಯ ನೀರನ್ನು ಬಳಸೋದಕ್ಕೆ ಮರಿಬೇಡಿ. ಅದು ಹೊರಗಡೆ ತಿನ್ನುವಂಥ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ನೀವು ನೋಡಿ ನೀವು ಆಹಾರವನ್ನು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮದಾಗಿರುತ್ತೆ. ಈ ವಾರ ನಿಮಗೆ ಮಹಾಮೃತ್ಯುಂಜಯ ಮಂತ್ರ ಹೆಚ್ಚಿನ ಶುಭ ಕೊಡುತ್ತೆ ವೀಕ್ಷಕರೇ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಓಂ. ಓಂ ಜೂಂ ಸಹ, ಓಂ ಜೂಂ ಸಹ. ಈ ಮಂತ್ರವನ್ನು ಬೆಳಗ್ಗೆ 11 ಸಲ, ಸಂಜೆ 11 ಸಲ ಪಠಣೆ ಮಾಡೋಕ್ಕೆ ಮರಿಬೇಡಿ. ಅತ್ಯಂತ ಶುಭ ಫಲ ನಿಮ್ಮದಾಗತ್ತೆ. ಬಿಳಿಯ ಬಣ್ಣ ಶುಭ ಕೊಡುತ್ತೆ ನಿಮಗೆ. ಬೂದು ಬಣ್ಣ, ಸ್ಕೈ ಬ್ಲೂ, ಆಕಾಶ ನೀಲಿ ಬಣ್ಣ ನಿಮಗೆ ಅತ್ಯಂತ ಶುಭ ಕೊಡುತ್ತೆ. ಸೌತ್ ಈಸ್ಟ್ ಹೆಚ್ಚಿನ ಫಲಪ್ರದವಾಗಿರುತ್ತೆ. ನಂಬರ್ 4, 8, 10 ಶುಭ. ಬುಧವಾರ ಮತ್ತು ಶನಿವಾರ ಹೆಚ್ಚಿನ ಶುಭ ನಿಮಗೆ ತಂದು ಕೊಡುತ್ತೆ. ಇನ್ನು ರೆಮಿಡಿ, ಅದ್ಭುತವಾದಂಥ ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ, ಮನೆಯಿಂದ ಹೊರಡಬೇಕಾದ್ರೆ 4 ಕಾಳು ಮೆಣಸನ್ನು ವಾರ ಪೂರ್ತಿ ನಿಮ್ಮ ಜೊತೆಗಿಟ್ಕೊಳ್ಳಿ. ವಾರ ಆದಮೇಲೆ ಮುಂದಿನ ಸೋಮವಾರ, ಮಂಗಳವಾರ ಅದನ್ನು ಮರದ ಕೆಳಗಡೆ ಹಾಕಿ. ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಈ ವಾರ ನಿಮಗೆ ಹಿಡನ್ ಎನಿಮೀಸ್ ಹುಟ್ಟಲಿಕ್ಕಿದ್ದಾರೆ, ಹಿತಶತ್ರುಗಳು ಹುಟ್ಟುತ್ತಾರೆ. ಅವ್ರನ್ನ ಹಿಂದೆ ಸರಿಸೋದಕ್ಕೆ, ಅವ್ರ ಕಾಟದಿಂದ ಬಚಾವಾಗೋದಕ್ಕೆ ಈ ರಾಶಿಯವರು ಕಾಳುಮೆಣಸನ್ನು ಜೇಬಲ್ಲಿ ಇಟ್ಕೊಳ್ಳಿ ವಾರ ಪೂರ್ತಿ. ಅದು ಬೇರೆಯವ್ರಿಗೆ ಕಾಣಿಸ್ಬಾರ್ದು. ಕಾಳುಮೆಣಸು ಇಟ್ಕೊಂಡಿದ್ದೀನಿ ಅಂತ ಬೇರೆಯವ್ರಿಗೆ ಹೇಳಬಾರ್ದು. ಈ ಕ್ರಮ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಸೂರ್ಯ 7ನೇ ಮನೆಗೆ ಬಂದಿರುವಂಥದ್ದು. ಪಾರ್ಟ್ನರ್ಶಿಪ್ ವೃತ್ತಿಯಲ್ಲಿ ಪ್ರಗತಿ ಅಂತ ತೋರಿಸುತ್ತೆ. ಯಾರ್ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಶುಭ ಕೊಡುತ್ತೆ. ಆಮೇಲೆ ಹೆಂಡತಿಯಿಂದ ನಿಮಗೆ ಹೆಚ್ಚಿನ ಶುಭ ಸಮಾಚಾರ, ಒಂದು ರೀತಿಯ ಕಾಳಜಿ, ಒಳ್ಳೆಯ ಅಥವಾ ಹೆಂಡತಿ ಮನೆಯಿಂದ ಏನಾದರೂ ತಮಗೆ ಪೂರ್ವಜರ ಆಸ್ತಿ, ಮತ್ತೊಂದು ಈ ರೀತಿಯಾದಂತಹ ಒಂದು ಶುಭ ಸಮಾಚಾರ ಕಾದಿದೆ. ಅದೇ ರೀತಿ ಶುಕ್ರನ ಸಂಚಾರ ನೋಡಲಿಕ್ಕಾಗಿ ಒಂದು ಸ್ವಲ್ಪ ನಿಮಗೆ ಕಾನ್ಫ್ಲಿಕ್ಟ್ಸ್ಗಳಾಗತ್ತೆ. ನೆರೆಹೊರೆಯವರೊಂದಿಗೆ, ಸಂಬಂಧಿಕರೊಂದಿಗೆ ಆಫೀಸಲ್ಲಿ ಕಾನ್ಫ್ಲಿಕ್ಟ್ಸ್, ಜಗಳಗಳಾಗತ್ತೆ ಅಂತ ತೋರಿಸ್ತಾ ಇದೆ. ಆ ಜಗಳದ ಪ್ರತಿಕೂಲ ಪರಿಣಾಮವೇ ನಿಮ್ಮ ಆರೋಗ್ಯದ ಮೇಲಾಗುತ್ತೆ. ಒಂದು ಸ್ವಲ್ಪ ಸಿಟ್ಟು, ಪಿತ್ತ ನೆತ್ತಿಗೇರಿಸ್ಕೊಂಡ್ಬಿಡೋದು, ಬಿ ಪಿ ಹೆಚ್ಚಾಗೋದು ಅಂಥದ್ದೆಲ್ಲ ತೋರಿಸ್ತಾ ಇದೆ. ಸ್ವಲ್ಪ ಜಾಗ್ರತೆ. ಅಥವಾ ಸಾಲ ಕೊಟ್ಟವರು ಮನೆ ಹತ್ರ ಬಂದು ನಿಮಗೆ ಸಾಲ ಕೊಡಿ ಅಂತ ಕೇಳುವಂಥದ್ದು, ಆಗ ಅವಮಾನಕರ ಸಂಗತಿಗಳಾಗುವಂಥದ್ದು, ಈ ರೀತಿಯಾಗಿ ಏನೋ ನಾವು ಮನಸ್ಸಿನ ಮೇಲೆ ತೊಗೊಂಡ್ಬಿಡ್ತೀವಿ. ಆರೋಗ್ಯ ಒಂದು ಸ್ವಲ್ಪ ಬಿ ಪಿ ಜಾಸ್ತಿ ಆಗುತ್ತೆ ಅಂಥದ್ದೆಲ್ಲ ಕಾಣಿಸ್ತಾ ಇದೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಗುರುಗ್ರಹದ ಸಂಚಾರ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ, ಗೋವಿಂದನ ದಯೆ ಇರಲಿ ಅಂತ ಹೇಳ್ತೀವಿ. ಗುರುವಿನ ಆರಾಧನೆ ನಿಮಗೆ ಈ ವಾರ ಶುಭ ಫಲ ಕೊಡುತ್ತೆ. ಯಾರಿಗೆ? ಕುಂಭರಾಶಿಯವರಿಗೆ. ಗುರುವಿನ ಆರಾಧನೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಬೆಳಗ್ಗೆ 108 ಸಲ, ಸಾಯಂಕಾಲ 108 ಸಲ ಪಠಣೆ ಮಾಡಿ. ಮುಂದೆ ಬರುವಂತಹ ವಿಘ್ನಗಳನ್ನು, ನಿಂತಹ ವಿಘ್ನಗಳನ್ನು ಗುರುಗಳು ತಮ್ಮ ವಿಶೇಷ ಶಕ್ತಿಯಿಂದ ಅವನ್ನ ದೂರ ಮಾಡಲಿ ಅಂತ ನಾನು ಕೂಡ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ವೀಕ್ಷಕರೇ, ಕುಂಭರಾಶಿಯವರಿಗೆ ನೋಡಿ, ಸಾಲ ಅಂತ ಬಂತು. ನಾನು ಪ್ರಿಡಿಕ್ಷನ್ ಹೇಳಬೇಕಾದ್ರೆ ಸಾಲ ಕೊಟ್ಟವ್ರು ಬಂದು ಮನೆ ಹತ್ರ ಬಂದು ಒಂದು ಸ್ವಲ್ಪ ಕಿರಿಕಿರಿ ಮಾಡುವಂಥದ್ದು, ಅದರಿಂದ ಮನಸ್ಸಿಗೆ ಬೇಜಾರಾಗುವಂಥದ್ದು. ಈ ಸಾಲ ಅನ್ನೋದು ಇರಬಾರ್ದು ಯಾವಾಗಲೂ. ಶತ್ರು. ಸಾಲವನ್ನು ಬೇರೆ ಸಮೇತ ಕಿತ್ತು ಹಾಕಬೇಕು. ಕುಂಭರಾಶಿಯವರ ಜೀವನದಲ್ಲಿ ಸಾಲನೇ ಮಾಡಬಾರ್ದು ಅಂತಂದರೆ, ಸೋಲು ಇರಬಾರ್ದು ಅಂತಂದರೆ, ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ. ನಿಮ್ಮ ಜೀವನದಿಂದ ಸಾಲ ಅನ್ನೋದನ್ನು ಬೇರೆ ಸಮೇತ ಕಿತ್ತು ಹಾಕುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ನಂಬರ್ ಕೊಟ್ಟಿದ್ದೀನಿ, ತಕ್ಷಣ ವಾಟ್ಸಪ್ ತೊಗೊಳ್ಳಿ, ನಂಬರ್ ತೊಗೊಳ್ಳಿ, ಬುಕ್ ಮಾಡಿ. ಗುರುಗಳು ಹೇಳಿದಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಕೇಳಿ 30 ರಿಂದ 45 ದಿವಸ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಬರಲಿ ನೋಡಿ, ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ ಸಾಲ ಬೇರೆ ಸಮೇತ ಕಿತ್ತು ಹಾಕುತ್ತೆ. ಇದನ್ನ ಟ್ರೈ ಮಾಡಿ ವೀಕ್ಷಕರೇ. ಮುಂದೆ ನಿಮ್ಮ ಲವ್ ಆ್ಯಂಡ್ ರಿಲೇಷನ್ಶಿಪ್ ನೋಡಲಿಕ್ಕಾಗಿ ಒಂದು ಸ್ವಲ್ಪ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸಂಗಾತಿಯ ಜೊತೆಗೆ ಈ ಶಬ್ದಗಳ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನೋ ಹೇಳಕ್ಕೆ ಹೋಗ್ತೀರಾ, ಅವರು ಅದನ್ನು ಬೇರೆ ಥರ ರಿಸೀವ್ ಮಾಡಿಕೊಂಡು, ಯಾಕೆಂದರೆ ಅವರು ರಿಸಿಪ್ಟಿವ್ ಆಗಿರಲ್ಲ. ಈ ವಾರ ತುಂಬ ಜಗಳಗಳಿಗೆ ಕಾರಣ ಆಗುತ್ತೆ. ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಹೆಲ್ತ್ ಅಂತ ಬಂದಾಗ ನಿಮಗೆ ಒಂದು ಸ್ವಲ್ಪ ತಲೆನೋವು, ತಲೆಯ ಭಾಗಕ್ಕೆ ನೋವು ಅಥವಾ ಪೆಟ್ಟು ಅಂತ ತೋರಿಸ್ತಾ ಇದೆ. ಬಹಳ ಜಾಗೃತಿಯಾಗಿರಿ. 2 ವೀಲರ್ ಓಡಿಸೋರು ಮಸ್ಟ್ ಕಂಪಲ್ಸರಿ ಹೆಲ್ಮೆಟ್ ಹಾಕಲೇಬೇಕು. ಮುಂದೆ ಗಾಡಿ ಓಡಿಸೋರು, ಹಿಂದೆ ಇದ್ದವರು ಕೂಡ ಇಬ್ಬರೂ ಹೆಲ್ಮೆಟ್ ಹಾಕಬೇಕು. ಕಾರು ಚಾಲನೆ ಮಾಡೋರು, ಕಾರು ಚಾಲಕರು, ಪಕ್ಕದಲ್ಲಿ ಕೂತವರು ಬೆಲ್ಟ್ ಧಾರಣೆ ಕಡ್ಡಾಯ. ಈ ಸೂತ್ರಗಳನ್ನು ಪಾಲಿಸಿ. ನೀವು ಈ ವಾರ ಕುಂಭರಾಶಿಯವರು
ನದಿಯಲ್ಲಿ ಈಜಕ್ಕೆ ಹೋಗೋದು, ಸಮುದ್ರದಲ್ಲಿ ಆಳಕ್ಕೆ ಹೋಗಿ ಈಜೋದು, ಟ್ರೆಕ್ಕಿಂಗ್ ಮಾಡೋದು, ಇಂತಹ ಸಾಹಸಗಳಿಗೆ ಕೈ ಹಾಕಬೇಡ್ರಪ್ಪ, ದಯಮಾಡಿ ಕೈ ಹಾಕಬೇಡಿ. ಯಾಕೆಂದರೆ ಮೇಲಿನಿಂದ ಬಿದ್ದು ತಲೆಗೆ ಪೆಟ್ಟು ಅಂತ ತೋರಿಸ್ತಾ ಇದೆ. ಜಾಗೃತವಾಗಿ ಕಾಯ್ಕೊಳ್ಳಿ ಆರೋಗ್ಯವನ್ನು, ಹುಷಾರಾಗಿರಿ. ಓವರ್ ಸ್ಪೀಡ್ ಡ್ರೈವ್ ಮಾಡಬೇಡಿ. ಎಷ್ಟು ವೇಗದ ಮಿತಿ ಅದರೊಳಗಡೆ ಡ್ರೈವ್ ಮಾಡಿ. ಹಾಗೆ ವಿಶೇಷವಾಗಿ ಈ ವಾರ ಕಲರ್ ನೇವಿ ಬ್ಲೂ ಕಲರ್ ನಿಮಗೆ ಹೆಚ್ಚಿನ ಶುಭ ಕೊಡುತ್ತೆ. ಈಸ್ಟ್ ಡೈರೆಕ್ಷನ್ ಶುಭ. 3-9-17 ಶುಭ ಕೊಡುತ್ತೆ. ಮಂಗಳವಾರ ಶನಿವಾರ ಅತ್ಯಂತ ಶುಭವಾಗಿರುತ್ತೆ. ಹೆಚ್ಚಿನ ಶುಭ ಫಲವನ್ನು ಪಡಿಬೇಕು ಅಂದರೆ ಜೀತ್ ಮೀಡಿಯಾದಲ್ಲಿ ಆಂಜನೇಯನ ಪವಮಾನ ಜಗದ ಪ್ರಾಣ ಭಕ್ತಿಗೀತೆ ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಕೇಳಿ. ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಬರುತ್ತೆ. ತಪ್ಪದೆ ನಂದೊಂದು ಸಿನ್ಸಿಯರ್ ಹಂಬಲ್ ರಿಕ್ವೆಸ್ಟ್ ಇದೆ. ಬೆಳಗ್ಗೆ ಸಂಜೆ ಕುಂಭರಾಶಿಯವರು ವಿಶೇಷವಾಗಿ ಶ್ರೀ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಈಗ ಈ ವಾರ ಮುಂದೆ ಬಂದು ನಿಂತಹ ವಿಘ್ನಗಳನ್ನು ಅದು ಭಸ್ಮ ಮಾಡುತ್ತೆ, ಸುಟ್ಟು ನಿವಾರಣೆ ಮಾಡಿ ಆಚೆ ಕಳಿಸುತ್ತೆ. ಶುಭ ಫಲ ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಕೊನೆಯ ಮತ್ತು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಸಿಂಹ 6ನೇ ಮನೆಯಲ್ಲಿ ಸಂಚಾರ. ಹಿತಶತ್ರುಗಳು ಹುಟ್ಕೋತಾರೆ ಈ ವಾರ. ಬರೆದಿಟ್ಕೊಳ್ಳಿ, ನನ್ನ ವಾಣಿಯೆಂದು ಸುಳ್ಳಾಗೋದಿಲ್ಲ. ಮೀನರಾಶಿಯವರಿಗೆ ಈ ವಾರ ಭಯಂಕರ ಶತ್ರುಕಾಟ ಇರುತ್ತೆ. ನಿಮ್ಮ ಮನೆಯವರೇ ಅಂದರೆ ರಿಲೇಟಿವ್ಸ್, ನಿಮಗೆ ಸಂಬಂಧಿಕರೇ ಶತ್ರುಗಳಾಗಬಹುದು. ನಿಮ್ಮ ಮನೆ ಪಕ್ಕದವರು ನೇಬರ್ಸ್ ಶತ್ರುಗಳಾಗಬಹುದು. ಕಚೇರಿಯ ಕೆಲಸದಲ್ಲಿ ಶತ್ರುಗಳು ಹುಟ್ಕೋಬೋದು. ವ್ಯಾಪಾರದ ಸ್ಥಳದಲ್ಲಿ ಶತ್ರುಗಳು ಹುಟ್ಕೋಬೋದು. ಹೀಗೆ ಶತ್ರುಕಾಟ ಭಯಂಕರವಾಗಿರುತ್ತೆ ಮೀನರಾಶಿಯವರಿಗೆ ಈ ವಾರ. ಬಹಳ ಸುಧಾರಿಸ್ಕೊಳ್ಳಿ, ನೋಡ್ಕೊಳ್ಳಿ. ಶತ್ರುಗಳ ಮೇಲೆ ಕಣ್ಣಿರಲಿ. ಹಾಗೆ ಅಂತ ನಮ್ಮ ಜೀವನದ ಕೆಲಸದ ಮೇಲೆ ಫೋಕಸ್ ಕಳ್ಕೊಳ್ಳೋದು ಬೇಡ. ಅವ್ರು ಏನು ಮಾಡ್ತಾ ಇದ್ದಾರೆ, ಅವರ ಒಂದು ನಡೆ ಏನಿರುತ್ತೆ ನೋಡ್ಕೋಬೇಕಾಗತ್ತೆ. ನಿಮ್ಮ ಭದ್ರತೆ ನೀವು ಮಾಡ್ಕೋಬೇಕಾಗತ್ತೆ. ಶತ್ರುಗಳನ್ನು ಇಗ್ನೋರ್ ಮಾಡ್ಕೋಬೇಡಿ. ಶತ್ರು ಕಾಟಕ್ಕೆ ನಾನು ರೆಮಿಡಿ ಕೂಡ ಈ ಸಂಚಿಕೆ ಕೊನೆಗೆ ಹೇಳ್ತಾ ಇರ್ತೀನಿ. ಅದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ, ಹೇಳ್ತೀನಿ. ಆಮೇಲೆ ಬುಧನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಲೀಗಲ್ ಲಿಟಿಗೇಷನ್ಸ್ಗಳು ಕಾಣಿಸ್ಕೊಳ್ಳುವಂಥದ್ದಾಗಬಹುದು. ಅದರ ಬಗ್ಗೆನೂ ಜಾಗೃತಿಯಾಗಿಟ್ಕೊಳ್ಳಿ. ಶುಕ್ರನ ಸಂಚಾರ ಒಂದು ನೆಮ್ಮದಿ ಇರುತ್ತೆ. ಏನಪ್ಪ ಅಂತಂದರೆ ಈ ವಾರ ಮನೆಯವರ ನಿಮಗೆ ಎಮೋಷ್ನಲ್ ಸಪೋರ್ಟ್ ಸಿಗುತ್ತೆ. ನಾವಿದ್ದೀವಿ, ಜೀವನದಲ್ಲಿ ಸಾಧನೆ ಮಾಡಿ. ನೊಂದ ಜೀವಕ್ಕೆ ಒಂದು ಕಣ್ಣೀರನ್ನು ಒರೆಸುವಂಥ ಸಾಂತ್ವನದ ಕೆಲಸವನ್ನು ಮನೆಯ ಸದಸ್ಯರೇ ಮಾಡ್ತಾರೆ, ನಿಮಗೆ ಸಪೋರ್ಟ್ ಕೊಡ್ತಾರೆ. ಅದು ಬಿಟ್ಟರೆ ನಿಮ್ಮ ನೇಬರ್ಸ್ ಆಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು, ಕೆಲಸದ ಸ್ಥಳದಲ್ಲಿ ಶತ್ರುಗಳ ಕಾಟ ವಿಪರೀತ ಇರುತ್ತೆ. ಮೀನರಾಶಿಯವರಿಗೆ ರೆಮಿಡಿ ಕೂಡ ಹೇಳ್ತೀನಿ, ಅದಕ್ಕೆ ಏನು ಚಿಂತೆ ಬೇಡ. ರಾಹುವಿನ ಸಂಚಾರ ಹಾಗೆ ಕೇತುವಿನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ವಾರ ಒಂದು ಸ್ವಲ್ಪ ಮಾನಸಿಕ ತುಮಲ. ನೋಡಿ, ಎಲ್ಲ ಗ್ರಹಗತಿಗಳ ಸಂಚಾರ ಒಟ್ಟಾರೆ ನೋಡಲಿಕ್ಕಾಗಿ ಒಂದು ಸ್ವಲ್ಪ ಈ ವಾರ ಸ್ವಲ್ಪ ಕಠಿಣವಾಗಿದೆ ಅಂತ ಹೇಳ್ಬೋದು. ಹಾಗೆ ಈ ವಾರ ಏನಾಗುತ್ತೆ ಅಂತಂದರೆ ನಿಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅದನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ 2 ಸಲ ಯೋಚನೆ ಮಾಡಿ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡಿ. 2 ಸಲ ಯೋಚನೆ ಮಾಡಿ ವ್ಯಾಪಾರ ವ್ಯವಹಾರ ಮಾಡಿ. ಯಾಕೆಂದರೆ ಅದೇ ನಿಮಗೆ ಬೌನ್ಸ್ ಬ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆಲ್ಲ ಒಂದೇ ಸಿದ್ಧ ಸೂತ್ರ ಇದೆ. ಭಗವಂತನ ಪಾದಚರಣ ಕಮಲಗಳಿಗೆ ನಾವು ಶರಣಾಗುವಂಥದ್ದು. ಯಾವುದೂ ನೋಡಿ, ವಿಶೇಷವಾಗಿ ವೀಕ್ಷಕರೇ, ಈ ವಾರಕ್ಕೆ ಗ್ರಹಗತಿಗಳು ಬದಲಾಗ್ತಾನೆ ಇರುತ್ತೆ. ಏನೂ ಚಿಂತೆ ಬೇಡ. ಆದರೆ ಇಂಥ ಟೆನ್ಷನ್ಗಳು ಬರುತ್ತಲ್ಲ, ಒಂದು ವಾರ ಚೆನ್ನಾಗಿರುತ್ತೆ, ಇನ್ನೊಂದು ವಾರ ಚೆನ್ನಾಗಿರಲ್ಲ. ಒಂದು ವಾರ ಚೆನ್ನಾಗಿರುತ್ತೆ, ಇನ್ನೊಂದು ವಾರ ಚೆನ್ನಾಗಿರಲ್ಲ. ಲೈಫ್ ಫುಲ್ ಬ್ಯಾಲೆನ್ಸ್ ಆಗಿರಬೇಕಪ್ಪ. ನಮಗೆ ಸಾಲ ಇರಬಾರ್ದು, ಸೋಲಿರಬಾರ್ದು, ಯಾವಾಗಲೂ ಗೆಲುವೇ ಇರಬೇಕು ಅಂತಂದರೆ ಜೀವನ ಒಂದೇ ರೀತಿ ಆರಾಮಾಗಿರಬೇಕು ಅಂತಂದರೆ ಒಂದು ವಸ್ತು ಮನೇಲಿ ಇಟ್ಕೋಬೇಕು. ಅದು ಯಾವುದು? ಲಕ್ಷ್ಮೀ ಶ್ರೀ ಚಕ್ರಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂಥ ಈ ಶ್ರೀಚಕ್ರಯಂತ್ರವನ್ನು ಮನೆಗೆ ತರಿಸಿಟ್ಕೊಳ್ಳಿ. ಮೀನರಾಶಿಯವರು ನಿಮಗೆ ತುಂಬ ಆಗಿಬರುತ್ತೆ. ರಹಸ್ಯ 13 ಅದರಲ್ಲಿ ತ್ರಿಕೋನಗಳಿದೆ. ಒಂದೊಂದು ತ್ರಿಕೋನ ನಿಮ್ಮ ಒಂದೊಂದು ಸಮಸ್ಯೆಯಿಂದ ಹೊರಗಡೆ ತೊಗೊಂಬರುತ್ತೆ. ಸಾಲ ತೀರಿಸುತ್ತೆ, ಮದುವೆ ಸೆಟ್ ಆಗೋ ಥರ ಮಾಡುತ್ತೆ, ಸೈಟು ಮನೆ ಕೊಂಡ್ಕೊಳ್ಳೋ ಥರ ಮಾಡುತ್ತೆ. ಎಲ್ಲವೂ ನಿಮ್ಮ ಮಡಿಲಿಗೆ ತಂದು ಹಾಕುತ್ತೆ ಲಕ್ಷ್ಮೀ ಶ್ರೀಚಕ್ರಯಂತ್ರ. ಬುಕ್ ಮಾಡ್ಕೋಬೇಕಾ? ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ನಮ್ಮ ತಂಡ ಇದನ್ನು ಪೂಜೆಗಿಟ್ಟು 30ರಿಂದ 45 ದಿವಸದೊಳಗಡೆ ಮನೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಅದೇ ರೀತಿ ಮೀನರಾಶಿಯವರಿಗೆ ಈ ವಾರ ಹೆಲ್ತ್ ಅಂತ ನೋಡಲಿಕ್ಕಾಗಿ ಮೆಂಟಲ್ ಸ್ಟ್ರೆಸ್ ಇದ್ದೇ ಇರುತ್ತೆ, ರೆಸ್ಟ್ಲೆಸ್ನೆಸ್ ಇರುತ್ತೆ. ಯಾಕೆಂದರೆ ಸುತ್ತಮುತ್ತ ಎಲ್ಲ ಘಟನೆಗಳು ನಮ್ಮ ಅಪೋಸಿಟೇ ನಡೆಯುತ್ತಲ್ಲ, ಆವಾಗ ತಲೆ ಬಿಸಿ ಆಗಲೇಬೇಕು. ಇದನ್ನು ಮೀರಿ ನಾವು ಬರಬೇಕು ಅಂದರೆ ಧ್ಯಾನ, ಯೋಗ, ಪ್ರಾಣಾಯಾಮ, ಭಗವಂತನ ಭಕ್ತಿ. ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಅಂತ ಅಪ್ಲೋಡ್ ಮಾಡಿದ್ದೀವಿ. ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಪವಮಾನ ಜಗದ ಪ್ರಾಣ ಇದೆ. ಕೃಷ್ಣ ಮಧುರಾಷ್ಟಕಂ 4 ಸ್ತೋತ್ರಗಳು, ಭಕ್ತಿ ಗೀತೆಗಳಿದೆ. ಜೀತ್ ಮೀಡಿಯಾ ಅಂತ ಓಪನ್ ಮಾಡಿ ಮಧುರಾಷ್ಟಕಂ ಕೇಳಿ, ವಿಷ್ಣು ಸಹಸ್ರನಾಮ ಕೇಳಿ, ಪವಮಾನ ಜಗದ ಪ್ರಾಣ ಕೇಳಿ.
ನಿಮಗೆ ಎಲ್ಲ ಭಕ್ತಿಗೀತೆಗಳು ಸಿಗುತ್ತೆ. ಆರಾಮಾಗಿ ಸ್ತೋತ್ರಗಳನ್ನು ಕೇಳ್ತಾ ಕೂತ್ಕೊಳ್ಳಿ. ಮನಸ್ಸು ನೆಮ್ಮದಿಯಾಗಿ ಹಗುರ ಆಗುತ್ತೆ, ಶತ್ರು ಕಾಟ ನಿವಾರಣೆ ಆಗುತ್ತೆ. ಈ ವಾರ ನಿಮಗೆ ಹಳದಿ ಬಣ್ಣ ಶುಭ ಕೊಡುತ್ತೆ. ನಾರ್ತ್ ಈಸ್ಟ್ ಈಶಾನ್ಯ ಶುಭ ಕೊಡುತ್ತೆ. 3, 6, 12 ಶುಭ. ಸೋಮವಾರ ಗುರುವಾರ ಶುಭ ಇರುತ್ತೆ ನಿಮಗೆ. ವಿಶೇಷವಾಗಿ ಗುರುವಿನ ಬೀಜ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ತಪ್ಪದೇ ಇದನ್ನು ಹೇಳ್ಕೊಳ್ಳಿ ಮೀನರಾಶಿಯವರು. ಈ ವಾರ ಅತ್ಯಂತ ಶುಭ ಇರುತ್ತೆ. ಇನ್ನೊಂದ್ಸಲ ನಿಮಗೋಸ್ಕರ ಓದಿ ತೋರಿಸ್ತೀನಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಬೆಳಗ್ಗೆ 11 ಸಲ, ಸಂಜೆ 11 ಸಲ, ಎಲ್ಲವೂ ಕೂಡ ಸುಸೂತ್ರ ಆಗುತ್ತೆ. ಏನೂ ಚಿಂತೆ ಮಾಡಬೇಡಿ. ಭಗವಂತನ ಪೂಜೆ ಆರಾಧನೆ ಅನುಗ್ರಹದಲ್ಲಿ ಭಾಗವಹಿಸಿ. ಈ ಬುಧವಾರ ನಾನು ಹೇಳಿರ್ತೀನಿ ಜೀರಿಗೆ ರೆಮಿಡಿ. ತುಟಿಯನ್ನು ಮುಂದೆ ಎಳೆದು ಜೀರಿಗೆ ಇಟ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಓಂ ರಂ ರಾಹುವೇ ನಮಃ ಈ ಒಂದು ಬೀಜ ಮಂತ್ರವನ್ನು ಪಠಣೆ ಮಾಡಬೇಕು. ರಾಹುವಿನ ಜೀರಿಗೆ ರೆಮಿಡಿ ಹೇಳಿದ್ದೀನಿ. ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಉಪಾಯವನ್ನು ಬರೋ ಬುಧವಾರ ಮೀನರಾಶಿಯವರು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಬುಧವಾರ ಮಾಡ್ಕೊಳ್ಳಿ, ನಿಮಗೆ ಕಾಲಕ್ಕೂ ಒಳ್ಳೆಯದಾಗತ್ತೆ. ವೀಕ್ಷಕರೇ ನೋಡಿ, ಮೇಷರಾಶಿಯಿಂದ ಮೀನರಾಶಿಯವರಿಗೆ ಈ ವಾರ ಎಲ್ಲ ರಾಶಿಯವರಿಗೆ ಹೇಗಿತ್ತು ಅನ್ನೋ ಪ್ರಿಡಿಕ್ಷನ್ ಕೊಟ್ಟಿದ್ದೀನಿ. ನೀವು ನನ್ನೊಟ್ಟಿಗೆ ನೇರವಾಗಿ ಮಾತಾಡಬೇಕು. ನಿಮ್ಮ ದಶಭುಕ್ತಿ ಪ್ರಕಾರ ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ದೂರವಾಣಿ ನಂಬರ್ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ನಿಮ್ಮನ್ನು ನನ್ನೊಂದಿಗೆ ಸಂಪರ್ಕ ಮಾಡುತ್ತೆ. ನಿಮ್ಮ ಜಾತಕ ಪರಿಶೀಲನೆ ಮಾಡ್ತೀನಿ, ದಶಭುಕ್ತಿ ಪ್ರಕಾರ ಪ್ರಿಡಿಕ್ಷನ್ ಕೊಡ್ತೀನಿ. ಆ ರೆಮಿಡಿ ತಗೊಳ್ಳಿ, ಜೀವನದಲ್ಲಿ ಬಂಬಾಟಾಗಿ ಅಭಿವೃದ್ಧಿ ಹೊಂದ್ತೀರಾ. ಅಲ್ಲದೆ ನೀವು ನನ್ನನ್ನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ಕೂಡ ಕರೆಸ್ಕೋಬೋದು. ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಬರ್ತೀನಿ, ಕಮರ್ಷಿಯಲ್ ಪ್ಲೇಸಿಗೆ ಬರ್ತೀನಿ, ವಾಸ್ತು ನೋಡ್ತೀನಿ. ನಿಮ್ಮ ಕಣ್ಣು ಮುಂದೆ ವಾಸ್ತು ಡಿಫೆಕ್ಟ್ಸ್ ಕಂಡು ಹಿಡಿದು ತೋರಿಸ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ಅದ್ಭುತವಾದಂಥ ವಾಸ್ತು ರೆಮಿಡಿ ಕೊಟ್ಟು ವಾಸ್ತು ಸರಿ ಮಾಡಿಸಿ ಬರ್ತೀನಿ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂಥ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ತರಿಸೋದಕ್ಕೆ ಮರಿಬೇಡಿ. ಇದು ಬಂದರೆ ತಿಂಗಳಿಂದ ತಿಂಗಳಿಗೆ ಜೀವನದಲ್ಲಿ ಏಳಿಗೆ ಆಗ್ತಾ ಹೋಗುತ್ತೆ, ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಮತ್ತೆ ಮುಂದಿನ ವಾರ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸಾಪ್ತಾಹಿಕ ವಾರ ಭವಿಷ್ಯದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.